ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತೇಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಜ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸ್ವಸ್ಥ್ಯಸ್ತ್ವಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಪ್ರಹ್ಲಾದರಾಜರು ಮಾಡಿದ ಅದ್ಭುತವಾದ ಸ್ತೋತ್ರ ನರಸಿಂಹದೇವರ ಪ್ರತಿಮೆಯ ಎದುರಿಗಲ್ಲ, ಸಾಕ್ಷಾತ್ ದೇವರು ಪ್ರತ್ಯಕ್ಷನಾದಾಗ ಅವನ ಎದುರಿಗೆ ಸ್ತೋತ್ರವನ್ನು ಮಾಡಿದರೆ ಒಂದೆರಡು ಪದ್ಯವನ್ನು ಕೇಳಿ ನರಸಿಂಹದೇವರು ಸಾಕು ಅಂದಿಲ್ಲ, 42 ಪದ್ಯ ಸ್ತೋತ್ರವನ್ನು ಕೇಳಿ ತಲೆ ಅಲ್ಲಾಡಿಸಿ ನಿನ್ನ ಸ್ತೋತ್ರ ನನಗೆ ಮೆಚ್ಚುಗೆ ಆಗಿದೆ ಅಂತ ದೇವರು ಹೇಳಬೇಕಾದ್ರೆ ಇನ್ನೆಂತಹ ಭಾಗ್ಯ. ಕಲಿತಂತಹ ಮಂತ್ರವೋ ಸ್ತೋತ್ರವೋ ವಿದ್ವಾಂಸರು ಅಥವಾ ಸ್ವಾಮಿಗಳು ಚೆನ್ನಾಗಿದೆ ಅಂದರೆ ನಮ್ಮ ಜೀವನ ಸಾರ್ಥಕ. ಸರ್ವೋತ್ತಮನಾದ ದೇವರಂದ ಇದು ಬಹಳ ಚೆನ್ನಾಗಿದೆ, ನಿನ್ನ ಸ್ತೋತ್ರ ನಾನು ತೃಪ್ತನಾಗಿದ್ದೇನೆ ಅಂತ. ತುಂಬ ದೊಡ್ಡ ಭಾಗ್ಯ, ದೊಡ್ಡ ಪರ್ವಕಾಲ. ಪ್ರಹ್ಲಾದರಾಜರ ಅವತಾರರಾದ ವ್ಯಾಸರಾಜರ ವಿಶೇಷ ಸನ್ನಿಧಾನ ಇರುವ ಈ ವ್ಯಾಸರಾಜ ಮಠದಲ್ಲಿ ಅದರಲ್ಲೂ ಪಿತೃಕಾರ್ಯ ಮಾಡಿಕೊಳ್ತಾ ಇದ್ದಾರೆ. ಪಿತೃಕಾರ್ಯದ ಸಂದರ್ಭದಲ್ಲಿ ಕರ್ಮದಲ್ಲಿ ಕೆಲವು ಲೋಪ ಆಗತ್ತೆ. ನಾವು ಕರ್ಮವನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಯಾಗಿ ಮಾಡಿದ್ದೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರ ಪರಿಹಾರಾರ್ಥವಾಗಿ ಒಂದು ಜ್ಞಾನಯಜ್ಞವನ್ನು ಮಾಡು ಅಂತ ಹೇಳ್ತಾರೆ. ಇದೊಂದು ರೀತಿ ಬೋನಸ್ಸು, ಪಿತೃಗಳ ಉದ್ದೇಶವಾಗಿ ನಮ್ಮ ಸೇವೆ. ಹಾಗಾಗಿ 1 ಗಂಟೆಯ ಕಾಲ ಪ್ರಹ್ಲಾದರಾಜರ ಸ್ತೋತ್ರವನ್ನು ಒಂದೆರಡು ಅರ್ಥಾನುಸಂಧಾನವನ್ನು ಮಾಡುವ ಪ್ರಯತ್ನವನ್ನು ಮಾಡುವ. ಮೊದಲು ನರಸಿಂಹದೇವರಲ್ಲಿ ಅವರು ಹೇಳಿದ್ದು, ಬ್ರಹ್ಮಾದಿ ದೇವತೆಗಳು ಮಾಡುವ ಸ್ತೋತ್ರ ಎಲ್ಲಿ, ನಾನೆಲ್ಲಿ? ನಾನು ಅಯೋಗ್ಯನ ಅಸುರನ ಮಗನಾಗಿ ಹುಟ್ಟಿದೆ, ನೀನು ನನ್ನ ಸ್ತೋತ್ರವನ್ನು ಕೇಳ್ತಾ ಇದ್ದಿ ಅಂದರೆ ನಾನು ತುಂಬ ಚೆನ್ನಾಗಿ ಮಾತಾಡ್ತೇನೆ ಅಂತಲ್ಲ, ನಿನ್ನ ಕರುಣೆ ತುಂಬ ದೊಡ್ಡದು. ನೀ ದಯಾಪರನೋ ನಿನ್ನವರ ಸಾಧನವೋ ಅಂದರೆ ನಿನ್ನ ದಯಾಪರತೆಯೇ ತುಂಬ. ನಾನು ಆಡಬೇಕಾದರೆ ಆಡುವ ನಾಲಿಗೆಯಲ್ಲಿ ನೀನು ನಿಂತು ನುಡಿಸಿದರೆ ನಾನು ಆಡ್ತೇನೆ, ಇಲ್ಲ ಅಂದರೆ ನನಗೆ ಶಬ್ದಗಳೇ ಬರೋದಿಲ್ಲ. ಹಾಗಾಗಿ ನೀನು ತುಂಬ ದೊಡ್ಡವನು, ನೀನು ತುಂಬ ಕರುಣಾವಂತ. ದೊಡ್ಡವನು ಒಂದು ಕಡೆ, ಕರುಣೆ ತುಂಬ ದೊಡ್ಡದು. ತುಂಬ ದೊಡ್ಡ ಲೆವೆಲಲ್ಲಿರೋರನ್ನ ನಾವು ಮಾತಾಡಿಸ್ಲಿಕ್ಕೆ ಹೋದರೆ ನಮ್ಮನ್ನು ಕೇಳ್ತಾರೆ ಯಾಕೆ? ದೇವರಕ್ಕಿನ್ನ ದೊಡ್ಡ ಲೆವೆಲ್ ಇನ್ನಿದೆ ಏನು? ಅಂಥ ದೇವರು ಪ್ರಹ್ಲಾದರಾಜರ ಸ್ತೋತ್ರವನ್ನು ಕೇಳಿದ್ದಾನೆ ಅಂದರೆ ಅವನ ಕಾರುಣ್ಯ ತುಂಬ ದೊಡ್ಡದು. ಅದನ್ನೇ ಜಗನ್ನಾಥದಾಸರಂತಾರೆ, ಸ್ತುತಿತತಿಗಳ ಅಭಿಮಾನಿ ಲಕ್ಷ್ಮೀ ಸ್ತುತಿಗೆ ಗೋಚರಿಸದ. ಮಹಾಲಕ್ಷ್ಮೀ ದೇವಿ ಮಾಡಿದ ಸ್ತೋತ್ರಕ್ಕೂ ಗೋಚರಿಸದಂತಹ ದೇವರು ತನ್ನ ಭಕ್ತರು ಮಾಡುವ ಸಣ್ಣ ಪುಟ್ಟ ಸ್ತೋತ್ರಗಳಿಗೆ ಒಲಿದು ಅನುಗ್ರಹ ಮಾಡ್ತೇನೆ ಅಂತಾನಲ್ಲ, ಇನ್ನೆಷ್ಟು ದೊಡ್ಡ ಕರುಣೆ. 2ನೇ ಪದ್ಯದಲ್ಲಿ, ಇವತ್ತು ನಾನೊಂದು ತೀರ್ಮಾನ ಮಾಡಿದೆ, ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ನನ್ನ ಶ್ರೀಮಂತಿಕೆ, ನನ್ನ ರೂಪ, ನನ್ನ ಇನ್ಫ್ಲೂಯೆನ್ಸು ಇದ್ಯಾವುದೂ ಪ್ರಯೋಜನ ಅಲ್ಲ. ಪ್ರಧಾನವಾಗಿ ಭಕ್ತಿ ಇದ್ದರೆ ನೀನು ಒಲಿತಿ. ಅದಕ್ಕೆ ಮತ್ತೊಂದು ದೃಷ್ಟಾಂತ ಅಂದರೆ ಗಜರಾಜ. ಅವನೇನು ಹೇಳ್ಕೊಂಬಾಗಿಲ್ಲ, ನನಗೆ MLA ಗೊತ್ತು, MP ಗೊತ್ತು, ನಾನು ತುಂಬ ಚೆನ್ನಾಗಿದ್ದೇನೆ, ನಾನು ತುಂಬ ಬುದ್ಧಿವಂತ, ಏನೂ ಇಲ್ಲ. ಪಶುವಾಗಿ ಬಂದವನು, 1000 ವರ್ಷ ದೇವರನ್ನು ಮರೆತವನು.
ಅಂಥವನಿಗೂ ದೇವರು ಅನುಗ್ರಹವನ್ನು ಮಾಡಿದ್ದಾನೆ. ಆದ ಮೇಲೆ ವಿಪ್ರದ್ವಿಷಡ್ಗುಣಯುತಾದರವಿಂದನಾಭ ಪದಾರವಿಂದ ವಿಮುಖಶ್ವಪಚಂಬರಿಷ್ಟಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಪುನಾತಿ ಸಕಲಂ ನತು ಭೂರಿಮಾನಃ. ಬ್ರಾಹ್ಮಣನಿಗೆ 12 ಗುಣ ಇರಬೇಕಂತ. ಆ 12 ಗುಣಗಳು ಯಾವುದು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. 12 ಗುಣ ಇದ್ದರೆ ಅವನು ಬ್ರಾಹ್ಮಣ ಅಂತ. ಇವೆಲ್ಲ ನೋಡ್ತಾ ಹೋದರೆ ನಮಗೆ ನಮ್ಮ ಬಗ್ಗೆನೇ ಡೌಟ್ ಬರುವಂತೆ ಇದೆ. ನಾವು ಬ್ರಾಹ್ಮಣರು ಹೌದು, ಯಾಕೆ ಅಂದರೆ ಬರ್ತ್ ಸರ್ಟಿಫಿಕೇಟಲ್ಲಿ ಇರುತ್ತೆ. ಈ ಗುಣಗಳನ್ನು ನಮ್ಮಲ್ಲಿ ದೇವರ ಅನುಗ್ರಹದಿಂದ ಸಂಪಾದನೆ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಇದ್ದರೆ ದೊಡ್ಡ ನಮಸ್ಕಾರ, ಇಲ್ಲ ಅಂದರೆ ಪ್ರಯತ್ನ ಮಾಡುವ. ಯಾವುದದು? ಮಧ್ವಾಚಾರ್ಯರು ತಾತ್ಪರ್ಯದಲ್ಲೇ ಹೇಳ್ತಾರೆ, ಜ್ಞಾನಂಚ, ದೇವರ ಜ್ಞಾನ ಇರಬೇಕು, ಸತ್ಯವನ್ನು ಆಡ್ತಾ ಇರಬೇಕು, ದಮ, ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿರಬೇಕು. ಬ್ರಾಹ್ಮಣನಾದವನಿಗೆ ಇರಬೇಕಾದ ಪ್ರಧಾನ ಗುಣಗಳು. ಶಮಶ್ಚ, ದೇವರಲ್ಲಿ ತುಂಬ ವಿಶ್ವಾಸ. ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಅಂತಾರೆ. ಆಮೇಲೆ ಅಮಾತ್ಸರ್ಯಂ, ಹೊಟ್ಟೆ ಕಿಚ್ಚು ಇರಬಾರದಂತೆ ಬ್ರಾಹ್ಮಣನಿಗೆ. ಯಾರಿಗೋ ಬೇಕಾದಷ್ಟು ಬಂತು, ದೇವರ ಅನುಗ್ರಹ ಬಹಳ ಸಂತೋಷ, ನನಗೆ ಬಂದಂತೆ ಆಯಿತು ಅನ್ನುವಂತೆ ಇರಬೇಕಂತ. ಅಮಾತ್ಸರ್ಯಂ, ಮಾತ್ಸರ್ಯವನ್ನು ನೀನು ಪಡಬೇಡ ಅಂತಾರೆ. ಆಮೇಲೆ ಹ್ರೀ ಅಂದರೆ ಸ್ವಲ್ಪ ನಾಚಿಕೆ. ಏನದು ನಾಚಿಕೆ? ಕುಕರ್ಮವನ್ನು ಮಾಡುವುದಕ್ಕೆ ನಾಚಿಕೆ ಇರಬೇಕಂತ. ತುಂಬ ಧೈರ್ಯದಿಂದ ಕೆಟ್ಟ ಕೆಲಸವನ್ನು ಮಾಡಿ ಹೆಮ್ಮೆಯನ್ನು ಪಡಬಾರ್ದಂತೆ. ನಾನು ಅದು ಮಾಡಿದೆ ಇದು ಮಾಡಿದೆ, ಕೆಟ್ಟ ಕೆಲಸವನ್ನು ಕಡೆ ಪಕ್ಷ ಹೇಳ್ಕೋಬಾರದು. ಸ್ವಲ್ಪ ನಾಚಿಕೆ ಇರಬೇಕಂತ, ಹರಿ ಅಂತ. ಆಮೇಲೆ ತಿತಿಕ್ಷ, ಸಹನೆ. ಬ್ರಾಹ್ಮಣನಿಗೆ ಮುಖ್ಯವಾಗಿ ಬೇಕಾದದ್ದು ಸಹನೆ. ಅನಸೂಯ, ಅಸೂಯೆ ಇರಬಾರ್ದು. ಅಲ್ಲ, ಮಾತ್ಸರ್ಯ ಇರಬಾರ್ದು ಅಂದರೆ ಅಸೂಯೆ ಇರಬಾರ್ದು, ಎರಡೂ ಒಂದೇ ಆಯ್ತಲ್ಲ ಅಂದರೆ ಟಿಪ್ಪಣಿಕಾರರು ಸ್ವಲ್ಪ ಅದರಲ್ಲಿ ವ್ಯತ್ಯಾಸವನ್ನು ಹೇಳ್ತಾರೆ. ಮಾತ್ಸರ್ಯ, ಅನಸೂಯ. ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚನ್ನು ಪಡೋದು, ಅವ್ರಿಗೆ ಅಷ್ಟು ಬಂತಲ್ಲ ಅಂತ. ಏನಾದರೂ ಮಾಡಿ ಅದನ್ನು ನಾನು ಸಂಪಾದನೆ ಮಾಡಬೇಕು ಅಥವಾ ಅವ್ರಿಗಿಲ್ಲದಂತೆ ಮಾಡಬೇಕು, ಇದು ಮಾತ್ಸರ್ಯ. ಅನಸೂಯ ಅಂತಂದರೆ, ಅಸೂಯೆ ಅಂತಂದರೆ ಎಲ್ಲರನ್ನೂ ತಿರಸ್ಕಾರ ಮಾಡೋದು. ಅವ್ರಿಗೆ ಬೇಕಾದಷ್ಟಿದೆ, ಅವ್ರದ್ದು ನೀವು ಹಿಂದಿಂದೆಲ್ಲ ಕೇಳಿಲ್ಲ ಅನ್ನೋದು. ಇವನು ಹೊಟ್ಟೆ ಕಿಚ್ಚಲ್ಲ, ಸಹಜವಾಗಿ ಯಾರನ್ನ ಕಂಡು ತಿರಸ್ಕಾರ ಬೇರೆ, ಹೊಟ್ಟೆ ಕಿಚ್ಚು ಬೇರೆ. ಹೊಟ್ಟೆ ಕಿಚ್ಚು ಏನು ಮಾಡುತ್ತೆ ಅಂದರೆ ರಿಯಾಕ್ಟ್ ಮಾಡ್ತಾನೆ. ಅಸೂಯೆ, ನನಗೆ ಅವ್ರ ಬಗ್ಗೆ ಹೇಳಲೇಬೇಡ್ರಿ, ಅಸಹ್ಯ, ಹೀಗೆ. ಅನಸೂಯ, ಜನರಲ್ಲಾಗಿ ನಾವು ಕನ್ನಡದಲ್ಲಿ ಮಾತ್ಸರ್ಯ, ಅಸೂಯೆ ಎರಡನ್ನು ಒಂದಕ್ಕೆ ಬಳಸ್ತೇವೆ, ಚೂರು ವ್ಯತ್ಯಾಸ ಇದೆ. ಅನಸೂಯ. ಆಮೇಲೆ ದಾನಂಚ ಯಜ್ಞಶ್ಚ, ದಾನ ಕೊಡುವ ಸ್ವಭಾವ, ಯಜ್ಞ ಯಾಗಾದಿಗಳನ್ನು ಮಾಡೋದು. ತಪಶ್ರುತಂಚ, ತಪಶ್ಚರ್ಯವನ್ನು ಮಾಡೋದು, ದೇವರ ಬಗ್ಗೆ ಕೇಳೋದು. ಈ 12 ಗುಣಗಳು ಬ್ರಾಹ್ಮಣನಲ್ಲಿ ಇರಬೇಕು. ಇದನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ ಅವರು. 12 ಗುಣಗಳು ಒಬ್ಬ ಬ್ರಾಹ್ಮಣನಲ್ಲಿ ಇದೆ. ಅದೇ ಒಬ್ಬ ಚಂಡಾಲ ಇದ್ದಾನೆ, ಅವನಿಗಿದು ಯಾವುದೂ ಇಲ್ಲ, ಇದು ಅವನ ಸಿಲೆಬಸ್ ಅಲ್ಲ. ಅವನಲ್ಲಿ ಒಂದೇ ಒಂದು ಗುಣ ಇದೆ. ಏನದು? ಸ್ವಾಮಿ ಎಲ್ಲ ನೀ ಮಾಡಿಸಿದ್ದು ಅಂತ. ಇವನಕ್ಕಿನ್ನ ಅವನು ದೊಡ್ಡವನಂತ. ಇವನಕ್ಕಿಂತ ಅವನನ್ನು ಹೊಗಳಲಿಕ್ಕೆ ಹೊರಟಿಲ್ಲ ಇಲ್ಲಿ. ನಿನಗೆ ಎಲ್ಲಿವರೆಗೂ ಎಲ್ಲವೂ ಸ್ವಾಮಿ ಮಾಡಿಸಿದಾನೆ ಅನ್ನುವ ಭಾವನೆ ಇಲ್ಲ, ನಾನೇ ಮಾಡಿದ್ದೇನೆ ಅಂತ ಇದೆ, ಈ ಯಾವ ಗುಣಗಳು ಪ್ರಯೋಜನ ಇಲ್ಲ ಅಂತಾಗಿಬಿಡತ್ತೆ ಅಂತ. 12 ಗುಣಗಳು ಇದ್ದು ಅದರ ಮೇಲೆ ಮತ್ತೆ ಕೆಲವೆಲ್ಲ ಪ್ರಶ್ನೆ ಇದೆ. ಶಮ ದಮ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧಿ, ಎಲ್ಲವೂ ಸ್ವಾಮಿ ಮಾಡಿಸ್ದ ಅಂತಾನೆ. ಅದಕ್ಕರ್ಥ ಈ 12 ಗುಣಗಳಲ್ಲಿ ಒಂದಾದ ಸರ್ವ ಸಮರ್ಪಣೆ ಅನ್ನೋದು ಬ್ರಾಹ್ಮಣನಲ್ಲಿ ಇದ್ದಾಗ ಇಲ್ಲ ಅಂತ ಅನ್ನುವ ಬಗೆ ಹೇಗೆ ಅಂತ. ಶಮದಮಾದಿಗಳು ಇರತ್ತೆ, ಎಲ್ಲೋ ಒಂದು ಕಾರ್ನರಲ್ಲಿ ನಮಗೆ ಸೇರಿರತ್ತೆ. ನಾನೇ ಮಾಡಿದೆ ಅಂತ, ಅದು ಅಷ್ಟು ಸುಲಭ ಅಲ್ಲ ನಾನು ಅನ್ನೋದು ಹೋಗೋದು. ಅದಕ್ಕೆ ಅಂದದ್ದು, ನಾನು ಎಂಬುದು ಬಿಡು ಕಂಡ್ಯ, ನಾನು ಅನ್ನೋದು ಬಿಡು, ಆಗ ನಿನಗೆ ದೇವರು ಅನುಗ್ರಹವನ್ನು ಮಾಡ್ತಾನೆ ಅಂತ. ಮುಖ್ಯವಾಗಿ ಈ ಗುಣಗಳನ್ನು ನೀನು ನಿನ್ನಲ್ಲಿ ಡೆವಲಪ್ ಮಾಡ್ಕೋ. ಅಸೂಯೆಯನ್ನು ಪಡಬೇಡ, ಶಮದಮಾದಿ ಸಂಪನ್ನನಾಗು. ಎಲ್ಲಕ್ಕಿನ್ನ ದೊಡ್ಡ ಗುಣ ನಂದೇನದೋ ಸ್ವಾಮಿ, ನಿಂದೇ ಇದಲ್ಲ, ನೀನು ಮಾಡಿಸಿದ್ದು ಅನ್ನುವ ಅನುಸಂಧಾನವನ್ನು, ನಾಹಂಕರ್ತ ಹರಿಕರ್ತ ಅಂತ ಶ್ಲೋಕ ಹೇಳ್ತೇವೆ, ಅದರ ಜೊತೆಯಲ್ಲಿ ಅನುಸಂಧಾನವನ್ನು ಮಾಡು. ದೊಡ್ಡದೋ ಸಣ್ಣದೋ ಕಾರ್ಯಕ್ರಮವೋ ಇನ್ಯಾವುದೇ ಆಗಿದ್ದರೂ ದೇವರು ಮಾಡಿಸಿದ್ದು.
ನಾನು ಕರ್ತನಲ್ಲ, ನನ್ನೊಳಗೆ ನಿಂತು ಪ್ರೇರಣೆ ಮಾಡಿಸೇನೆ, ನಾನು ಕೇವಲ ಒಂದು ಸೌಟು. ಅಡುಗೆ ತುಂಬ ಚೆನ್ನಾಗಿದ್ದಿದ್ದು ಸೌಟಿಂದಲ್ಲ. ಸೌಟು ಬಡಿಸ್ಲಿಕ್ಕೆ ಸಾಧನ, ಸೌಟಿಲ್ಲದೆ ಬಡಿಸ್ಲಿಕ್ಕೆ ಆಗಲ್ಲ. ಆದರೆ ಅಡಿಗೆ ತುಂಬ ಚೆನ್ನಾದಾಗದ್ದು ಮಾಡಿದವನು ಹಾಗೂ ದೇವರ ಅನುಗ್ರಹದಿಂದ ಅಂತ ಈ ಅನುಸಂಧಾನವನ್ನು ಮಾಡಬೇಕು ಸ್ವಾಮಿ ಅಂಥೇಳಿ, ನಮ್ಮ ಪೂಜೆಯನ್ನು ದೇವರು ತಗೊಳ್ತಾನೋ ಇಲ್ಲೋ ಅಂತ ಪ್ರಹ್ಲಾದರಾಜರು ಕೇಳ್ತಾರೆ. ನಾನು ಮಾಡುವ ಪೂಜೆಯಿಂದ ದೇವರಿಗೆ ಏನಾದರೂ ಪ್ರಯೋಜನ ಇದೆಯಾ, ತಗೊಳ್ತಾನೋ ಇಲ್ಲೋ ಅಂತ. ತಗೊಳ್ತಾನೆ. ಯಾಕೆ ತಗೊಳ್ತಾನೆ? ಅವನಿಗೆ ಪ್ರಯೋಜನ ಇದೆಯಾ? ಪ್ರಯೋಜನ ಇದೆ ಅಂದರೆ ದೇವರೇ ಅಲ್ಲ. ಇಲ್ಲ, ದೇವರಿಗೆ ನನ್ನ ಪೂಜೆಯಿಂದ ಪ್ರಯೋಜನ ಏನಿಲ್ಲ, ಹಾಗಾದರೆ ನನ್ನ ಪೂಜೆ ತಗೊಳ್ಳೋದಿಲ್ಲ, ಮಾಡಿ ವ್ಯರ್ಥ. ಎರಡೂ ಕಷ್ಟನೇ. ದೇವರಿಗೆ ಪ್ರಯೋಜನ ಇದೆ ಅಂದರೂ ಕಷ್ಟ, ಇಲ್ಲ ಅಂದರೂ ಕಷ್ಟ. ಈ ಕೆಲವು ಕ್ವಶನ್ಗೆ ಉತ್ತರ ಕೊಡೋದೇ ಕಷ್ಟ. ನಿಮ್ಮ ಹೆಂಡತಿ ಈಗಲೂ ನಿಮ್ಮನ್ನು ಬೈತಾರಾ? ಏನು ಉತ್ತರ ಕೊಡಬೇಕು? ಬೈತಾರೆ ಅಂದರೆ ಕಂಟಿನ್ಯೂ ಆಗ್ತಾ ಇದೆ, ಇಲ್ಲ ಅಂದರೆ ಹಿಂದೆ ಬೈತಾ ಇದ್ರು ಅನ್ನೋದು ಗ್ಯಾರಂಟಿ ಆಗತ್ತೆ. ಪ್ರಹ್ಲಾದರಾಜರು ಮಾಡಿಕೊಂಡ ಪ್ರಶ್ನೆ ಏನಂದರೆ, ನಮ್ಮ ಪೂಜಾದಿಗಳನ್ನು, ನಾನು ಕೊಟ್ಟ ವಸ್ತ್ರವನ್ನು, ನಾನು ಉಡಿಸಿದ ಮಡಿಯನ್ನು, ಹಾಕಿದ ಕವಚವನ್ನು, ಪಂಚಾಮೃತದ ಅಭಿಷೇಕವನ್ನು ದೇವರು ತಗೊಳ್ತಾನೆ ಅಂದರೆ ಅಪೂರ್ಣ. ತಗೊಳ್ಳೋದಿಲ್ಲ ಅಂತಾದರೆ ಮಾಡಿದ್ದು ವೇಸ್ಟ್. ಯಾಕೆ ಮಾಡಬೇಕು? ಇಲ್ಲ. ಅದಕ್ಕೆ ಉತ್ತರ ಕೊಟ್ಟದ್ದೇನು ಅಂದರೆ, ಜ್ಞಾನಿಗಳು ಮಾಡಿದ್ದನ್ನು ತಗೊಳ್ತಾನೆ, ಅಜ್ಞಾನಿಗಳು ಮಾಡಿದ್ದನ್ನು ತಗೊಮಲ್ಲ. ಮೂಲ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ. ಆಯಿತು, ಅಜ್ಞಾನಿಗಳು ಮಾಡಿದ್ದು ಪ್ರಯೋಜನ ಇಲ್ಲ ಅಂತಾಗಲಿ, ಜ್ಞಾನಿಗಳಿಂದಲಾದರೂ ದೇವರಿಗೆ ಪ್ರಯೋಜನ ಇದೆ ಅಂತಾಯ್ತಲ್ಲ. ಜ್ಞಾನಿಗಳು ಮಾಡಿದ ಪೂಜಾದಿಗಳನ್ನು ದೇವರು ಸ್ವೀಕಾರ ಮಾಡೋದು ತನಗಾಗಿ ಅಲ್ಲ, ಅವರಿಗೆ ವಾಪಸ್ ಕೊಡಲಿಕ್ಕಾಗಿ. ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ಅವರು ಬಡ್ಡಿಯನ್ನು ಕೊಡ್ತಾರೆ. ಇರಲಿ, ಬ್ಯಾಂಕು ನಮ್ಮ ಹಣವನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಬಡ್ಡಿಗೆ ಕೊಟ್ಟು ಅವ್ರು ನಮಗೆ ಕೊಡ್ಬೋದು. ಆದರೆ ನಮಗೆ ಸುಖ, ಒಬ್ಬ ವ್ಯಕ್ತಿ ಕೊಟ್ಟರೆ ನೆಮ್ಮದಿ ಇರೋದಿಲ್ಲ. ಇದು ತಿಂಗಳ ಆದರೆ ನಮ್ಮ ಅಕೌಂಟಿಗೆ ಜಮಾ ಆಗಿರುತ್ತೆ. ನಾವು ಬ್ಯಾಂಕನ್ನು ಹೊಗಳ್ತೇವೆ ವಿನಃ ನಿಜವಾಗಲೂ ಬ್ಯಾಂಕು, ನಾನು ದುಡ್ಡಿರಲಿಲ್ಲ ಅಂದರೆ ಬ್ಯಾಂಕು ದೇವರೇ ದಿಕ್ಕು ಅಂತೇನಲ್ಲ. ನೀ ಇನ್ಯಾರಿಗೂ ಕೊಟ್ಟರೆ ಗೋವಿಂದ. ಅದು ನೈವಾತ್ಮನ ಪ್ರಭುರಯಂ ನಿಜ ಲಾಭ ಪೂರ್ಣೋ ಮನಂ ಜನಾದವಿದುಷ ಕರುಣೋ ವೃಣೀತೆ. ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ. ನಮ್ಮಿಂದ ಅವನು ಹೊಂದಬೇಕಾದದ್ದು ಯಾವುದೂ ಇಲ್ಲ, ಎಲ್ಲವನ್ನ ದೇವರು ಹೊಂದೇ ಆಗಿದೆ. ದೇವರಿಗೆ ಹೊಸದಾಗಿ ನಾವು ಕೊಡ್ತೇವೆ ಅನ್ನೋದೇ ತುಂಬ ದಡ್ಡತನ. ಆದರೂ ನಾನು ಕೊಟ್ಟದ್ದನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂದರೆ ನಮ್ಮ ಮೇಲೆ ದೇವರು ತೋರಿದ ಕರುಣೆ ಅದು. ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಸೆ ಯಥಾಮುಖಶ್ರೀಹಿ. ದೇವರು ಅದನ್ನು ತೆಗೆದುಕೊಳ್ಳೋದು ಯಾಕೆ ಅಂದರೆ ವಾಪಸ್ ಕೊಡಲಿಕ್ಕೆ. ಅದಕ್ಕೆ ಒಂದು ಎಕ್ಸಾಂಪಲ್ ಬೇಕಲ್ಲ. ಕನ್ನಡಿಯ ದೃಷ್ಟಾಂತವನ್ನು ಕೊಡ್ತಾರೆ ಪ್ರಹ್ಲಾದರಾಜರು. ಕನ್ನಡಿಯ ಮುಂದೆ ನಾನು ನಿಂತ್ಕೊಂಡಿದ್ದೇನೆ, ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತೆ. ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಚೆನ್ನಾಗಿ ಕಂಡರೆ ಕನ್ನಡಿ ಮುಂದೆ ನಿಂತಿರ್ತೇನೆ. ಮತ್ತು ಕನ್ನಡಿ ಮುಂದೆ ನಿಂತ್ಕೊಂಬೋದೆ ನೀಟಾಗಿ ಡ್ರೆಸ್ಸು ಗಿಸ್ಸು ಮಾಡಿಕೊಂಡು. ಕನ್ನಡಿಗೆ 1 ಗಂಟೆ ನಾನೆಲ್ಲ ಅಲಂಕಾರ ಮಾಡಿ ಅದರ ಮುಂದೆ ನಾನು ಹುಚ್ಚುಚ್ಚಾಗಿ ಓಡಾಡ್ತಾ ಇದ್ದರೆ, ತಲೆ ಕೆದರ್ಕೊಂಡು ಹರಕ್ಕೆ ಮಡಪಂಚೆ ಉಟ್ಕೊಂಡು, ಈ ಕನ್ನಡಿನೇ ಸರಿ ಇಲ್ಲ ಅಂದರೆ, ಕನ್ನಡಿಯ ಮುಂದೆ ನಿಂತವನು ಬಿಂಬ, ಕನ್ನಡಿಯ ಒಳಗೆ ಕಾಣೋದು ಪ್ರತಿಬಿಂಬ. ಕಾಮನ್ ಸೆನ್ಸು. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಚೆನ್ನಾಗಿ ಇರಬೇಕಾದರೆ ಬಿಂಬಕ್ಕೆ ಅಲಂಕಾರವನ್ನು ಮಾಡ್ಕೋಬೇಕು. ಬಿಂಬನಿಗೆ ಅಲಂಕಾರ ಮಾಡಿಕೊಂಡರೆ ಪ್ರತಿಬಿಂಬ ಹೇಗೆ ಚೆನ್ನಾಗಿ ಕಾಣುತ್ತೋ, ನಿಮ್ಮೆಲ್ಲರ ಬಿಂಬನಾದವನು ಭಗವಂತ. ಅವನಿಗೆ ನೀನು ಅಲಂಕಾರ ಮಾಡು, ಆಗ ನೀನು ಚೆನ್ನಾಗಿ ಕಾಣ್ತೀವಿ. ಬಿಂಬನಿಗೆ ಅಲಂಕಾರ ಮಾಡೋದು ಅಂದ್ರೇನು? ಅದಕ್ಕೆ ಅಂದರು ಬಿಂಬನಿಗೆ ಅಲಂಕಾರ ಮಾಡೋದು ಇನ್ ಅದರ್ ವರ್ಡ್ಸ್. ಇಲ್ಲ ಆದರೆ ಹೂವನ್ನು ಹಾಕ್ತೇವೆ, ಕವಚವನ್ನು ಹಾಕ್ತೇವೆ, ಮಡಿಯನ್ನು ಉಡಿಸ್ತೇವೆ ದೇವರಿಗೆ. ಒಳಗಿರುವ ಬಿಂಬನಿಗೆ ಅಲಂಕಾರ ಮಾಡುವುದು ಅಂದ್ರೇನು? ಮಡಿ ಉಡಿಸ್ತೇವಾ, ಅವನಿಗೆ ಕವಚ ಹಾಕ್ತೀವ, ಹೂ ಹಾಕ್ತೀವ? ಏನೂ ಅಲ್ಲ. ಬಿಂಬನ ಅಲಂಕಾರ ಇನ್ ಅದರ್ ವರ್ಡ್ಸ್. ದೇವರಿಗೆ ಅಲಂಕಾರ ಅಂತಂದರೆ ದೇವರ ಗುಣಚಿಂತನೆಯನ್ನು ಮಾಡೋದೇ ದೇವರಿಗೆ ಅಲಂಕಾರ. ಇವೆಲ್ಲವೂ ಚೆನ್ನಾಗಿ ಕಾಣಲಿ, ನಾವು ನೋಡಿದಾಗ ನಮಗೆ ಭಕ್ತ್ಯುದ್ರೇಕ ಆಗಲಿ ಅಂತ ಮಾಡೋದು. ನಿಜವಾಗಲೂ ದೇವರನ್ನು ತಿಳಿಯೋದು ಅನ್ನುವುದರ ಅಭಿಪ್ರಾಯ ದೇವರ ಗುಣಗಳನ್ನು ಚಿಂತನೆ ಮಾಡೋದೇ ಜನ್ಮಾಧಿಕರಣ ಅಂತ ಅದರಲ್ಲಿ ಹೇಳ್ತಾರೆ. ದೇವರನ್ನು ಗುಣಪೂರ್ಣ. ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಗೊತ್ತು ಅಂದ್ರೇನು? ಅವ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಲ್ಲ. ಗೊತ್ತು ಅಂದರೆ ಇನ್ ವಾಟ್ ಆಸ್ಪೆಕ್ಟ್? ಫಿಸಿಕಲ್ಲಾಗಿ ಗೊತ್ತೋ ಅಥವಾ ಅವ್ರ ಗುಣಗಳು ಗೊತ್ತೋ? ಇಲ್ಲ, ಅವ್ರ ಗುಣ ಗೊತ್ತು. ಅಲ್ಲ, ಅವರು ವ್ಯವಹಾರಕ್ಕೆ ಯೋಗ್ಯರ? ಶ್ರೀರಾಮಚಂದ್ರ ಬಿಟ್ಟರೆ ಅವರೇ ಅಷ್ಟು ಒಳ್ಳೆಯವರು, ತುಂಬ ಪ್ರಾಮಾಣಿಕರು.
ಸಜ್ಜನ, ಇನ್ನೊಬ್ಬರಿಗೆ ಸ್ಪಂದಿಸ್ತಾರೆ ಅಂದರೆ ನಿಜವಾಗಲೂ ಅವರ ಬಗ್ಗೆ ನಿನಗೆ ಗೊತ್ತು. ಇಲ್ಲ ನಾನು ಅವರು ಒಟ್ಟಿಗೆ ಹೈಟ್ ನೋಡ್ಕೊಂಡ್ವಿ, 6.1 ಅವರು, ವೆಯ್ಟು ಅಷ್ಟೇ ನನ್ನ ಥರನೇ ಇನ್ನೊಂದು ಸ್ವಲ್ಪ ದಪ್ಪ ಇದ್ದಾರೆ, ಇದ್ಯಾವನಿಗೆ ಬೇಕು? ದಪ್ಪ ವೆಯ್ಟು ಅದೆಲ್ಲ ನನಗೆ ಬೇಕಾಗಿಲ್ಲ, ಒಳ್ಳೆತನ ನನಗೆ ಬೇಕು ಅಂತಾದರೆ ತಿಳಿಯೋದು. ದೇವರ ಪೂಜೆ ಅಂದರೆ ಏನು ಗೊತ್ತಾ? ದೇವರ ಗುಣಗಳ ಚಿಂತನೆ ಮಾಡೋದು ಅನ್ನೋದಕ್ಕೇನೆ ಮಂತ್ರಸ್ತೋತ್ರ ಇಲ್ಲದೆ ದೇವರ ಪೂಜೆ ಮಾಡಬಾರದು ಅಂತ. ನಾವೀಗ ಮಂತ್ರಸ್ತೋತ್ರ ಹೇಳಿದ್ರು ಅರ್ಥಾನುಸಂಧಾನ ಕಡಿಮೆ ಇದೆ. ಅರ್ಥದ ಚಿಂತನೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡೋದೇನಿದೆ ಅದು ನಿಜವಾದ ದೇವರ ಪೂಜೆ. ಏನು ದೇವರ ಅರ್ಥ? ದೇವರ ಗುಣ ಚಿಂತನೆ, ದೇವರಲ್ಲಿ ದೋಷ ಇಲ್ಲ, ಜಗಜ್ಜನ್ಮಾದಿಕರ್ತ, ಅನಂತ ಗುಣಪರಿಪೂರ್ಣ, ಲಕ್ಷ್ಮಾದಿ ಸಮಸ್ತ ಪ್ರಪಂಚ ನಿಯಾಮಕ, ಇದೇ ದೇವರ ಗುಣಚಿಂತನೆ, ದೇವರ ಪೂಜೆ. ದೇವರನ್ನು ಈ ರೀತಿ ಚಿಂತನೆ ಮಾಡು. ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ. ನೀನು ದೇವರನ್ನು ಏನಂತೀಯೋ ಅದು ನಿನಗೆ ಕೊಡ್ತಾನಂತೆ. ದೇವರನ್ನು ಗುಣಪೂರ್ಣ ಅಂತ ಚಿಂತನೆ ಮಾಡು. ನಿನ್ನ ಯೋಗ್ಯತಾನುಸಾರ ನಿನ್ನಲ್ಲಿದ್ದ ಗುಣಗಳು ಹೊರಗೆ ಬರುವಂತೆ ಮಾಡ್ತಾನೆ. ಕೆಲವೆಲ್ಲ ನಮಗೆ ಸಮಸ್ಯೆ ಇರುತ್ತೆ, ನಾವೇ ಅನ್ಕೋತಾ ಇರ್ತೀವಿ ನನಗೆ ಎಲ್ಲ ಗೊತ್ತು ರೀ, ಪ್ಲಾಟ್ಫಾರ್ಮ್ ಒಂದು ಸಿಕ್ಕಿಲ್ಲ ಅಂತ. ಆ ಪ್ಲಾಟ್ಫಾರ್ಮ್ ಸಿಗಬೇಕು ಅಂದರೆ ದೇವರನ್ನು, ಸ್ವಾಮಿ ನೀನು ಎಲ್ಲರಿಗೂ ಪ್ಲಾಟ್ಫಾರ್ಮನ್ನು ಕೊಡುವವನು ಅಂತ ಚಿಂತನೆ ಮಾಡು, ನಿನಗೂ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ, ನಿನ್ನ ಜನನ ಮರಣರಹಿತನೆಂದು ಎನ್ನ ಜನನ ಮರಣವನೀಗುವೆ, ನಿನ್ನ ಸ್ವತಂತ್ರನೆಂದು ಎನ್ನ ಸ್ವತಂತ್ರ ಬಲಿಪೇ. ಗೋಪಾಲದಾಸರ ಒಂದು ಸುಳಾದಿ ಈ ಮಾತನ್ನು ಹೇಳ್ತಾರೆ. ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕಾದರೆ ಬಿಂಬಕ್ಕೆ ಅಲಂಕಾರ ಹೇಗೆ ಮಾಡಿಕೊಳ್ತೇವೋ ಹಾಗೆ ದೇವರಿಗೆ ಅಲಂಕಾರ ಮಾಡು. ದೇವರಿಗೆ ಆಭರಣವನ್ನು ಹಾಕು, ನಿನಗೆ ಯೋಗ್ಯತೆ ಇದ್ದರೆ ಅದನ್ನು ಮಾಡು. ನಿಜವಾದ ಅಲಂಕಾರ ಅಂದರೆ ದೇವರ ಗುಣಚಿಂತನೆಯನ್ನು ಮಾಡೋದು. ದೇವರನ್ನು ಚೆನ್ನಾಗಿ ನಿನಗೆ ಬಂದ ಸ್ತೋತ್ರಗಳಿಂದ, ಅದು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತುಂಬ ಅದ್ಭುತವಾಗಿ ದೇವರ ಸ್ತೋತ್ರವನ್ನು ಮಾಡ್ಯಾರ. ಸುಲಭವಾಗಿ ನಮಗೆ ತಿಳಿಯುವ ಭಾಷೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಆಪಾದ ಮೌಲಿ ಪರ್ಯಂತ ದೇವರ ವರ್ಣನೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟ ಧೃಷ್ಟಪೀಠವತೆ ಹೃತ್ತಮ ಶಮನೆ ಅರ್ಕಾಭಂ ಶ್ರೀಪದೇ ಪಾದಪಂಕಜಂ ಅಂತ. ಇನ್ನು ಕೆಲವು ಮಾತುಗಳು ಆಚಾರ್ಯರಂತಾರೆ. ವಶೀ ವಶೇನ ಕಸ್ಯಾಪಿ ಯೋಜಿತೋ ವಿಜಿತ ಕಿಲಃ ಸರ್ವಕರ್ತ ನ ಕ್ರಿಯತೆ ತಂ ನಮಾಮಿ ರಮಾಪತಿಂ. ವಶಿ, ಎಲ್ಲರನ್ನು ವಶದಲ್ಲಿಟ್ಕೊಂಡ್ಯಾನೆ. ನಕಸ್ಯಾಪಿ ವಶಃ, ಅವನು ಯಾರ ವಶದಲ್ಲಿಲ್ಲ. ವಶಿ ವಶೇನ ಕಸ್ಯಾಪಿ ಯೋ ಅಜಿತಃ, ಅವನು ಎಲ್ಲವನ್ನ ಗೆದ್ದಿದ್ದಾನೆ, ಎಲ್ಲರನ್ನೂ ಗೆದ್ದಿದ್ದಾನೆ, ಅವನನ್ನು ಯಾರೂ ಗೆದ್ದಿಲ್ಲ. ಇದೇ ದೇವರ ಸ್ತೋತ್ರ, ದೇವರ ಅಲಂಕಾರ. ಸರ್ವಕರ್ತ, ಅವನು ಎಲ್ಲವನ್ನ ಮಾಡ್ತಾನೆ, ಅವನನ್ನು ಯಾರೂ ಮಾಡೋದವರಿಲ್ಲ. ಸರ್ವಕರ್ತ ನ ಕ್ರಿಯತೆ, ದೇವರು ಪ್ರಾಡಕ್ಟ್ ಅಲ್ಲಂತೆ, ಯಾಕೆಂದರೆ ಮ್ಯಾನುಫ್ಯಾಕ್ಚರರ್ ಇಲ್ಲ. ಜನನ ಮರಣರಹಿತನಾದದ್ದರಿಂದ ದೇವರನ್ನು ಯಾರೂ ಮಾಡಿಲ್ಲ, ಇನ್ನೆಲ್ಲರನ್ನ ದೇವರು ಮಾಡ್ತಾನೆ. ಹೀಗೆ ಆಚಾರ್ಯರು ಒಂದೊಂದು ಅಧ್ಯಾಯದಲ್ಲೂ ತುಂಬ ಸುಂದರವಾಗಿ ಚಿಂತನೆಯನ್ನು ಮಾಡ್ಯಾರ ದೇವರನ್ನು. ಇಷ್ಟೆಲ್ಲ ಜಗತ್ತನ್ನು ನಿರ್ಮಾಣ ಮಾಡೋದು ದೇವರಿಗೆ ಒಂದು ಆಟ ಅಂತ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶ್ಚೇಷ ಸಂಹಾರಕರ ಮೋದ್ಯತಂ ಹೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಅವನ ಚಿಂತನೆಯನ್ನು ಮಾಡಿದ್ರೆ ನಿನ್ನ ಪಾಪ ಹೋಗುತ್ತೆ ಅಂತ. ಸರ್ವ ಪಾಪಾನಿ ಯತ್ ಸಂಸ್ರತೆ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ ಶರ್ವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನ. ಶರ್ವ ಗುರುವಾದಿ ಗೀರ್ವಾಣ. ಶರ್ವ ಗುರು ಅಂದರೆ ರುದ್ರಾದಿ ದೇವತೆಗಳಿಗೆ ಅವರವರ ಪೋಸ್ಟನ್ನು ಕೊಡೋನು. ಎಲ್ಲ ಸಜ್ಜನರು ಕರ್ಮಾಚರಣೆ ಮಾಡೋದು ಅವನ ಪ್ರೀತಿಗಾಗಿ. ಈ ಅನುಸಂಧಾನ ಇದೇ ನಿಜವಾದ ದೇವರ ಅಲಂಕಾರ. ಇದನ್ನು ಮಾಡು. ಬಿಂಬನಿಗೆ ಅಲಂಕಾರ ಮಾಡಿದರೆ ಪ್ರತಿಬಿಂಬನಿಗೆ ಕೊಡ್ತಾನೆ. ನಿನಗೆ ಯಾವುದೋ ಒಂದು ತಾಪತ್ರಯ ಇದೆ,
ನನಗೆ ಓದು ಹತ್ತುತ್ತಾ ಇಲ್ಲ, ಅಥವಾ ನನ್ನ ಮಕ್ಕಳಿಗೆ ಓದು ಬರ್ತಾ ಇಲ್ಲ. ದೇವರನ್ನು ಅನಂತ ವೇದ ಪ್ರತಿಪಾದ್ಯ ವೇದವ್ಯಾಸ ರೂಪದಿಂದ ಸಕಲ ವಾಂಗ್ಮಯ ಪ್ರಪಂಚವನ್ನು ಅನಾಕುಲಂ ಗೋಕುಲಮುಲ್ಲಲಾಸಾಯತ್ಪಾಲಿತಂ ನಿತ್ಯಮನಾವಿಲಾತ್ಮ, ಈ ಚಿಂತನೆಯನ್ನು ಮಾಡು. ದೇವರು ತಲೆಯಲ್ಲಿ ಬುದ್ಧಿಗೆ ಆ ವಿಷಯ ತಿಳಿಯುವಂತೆ ಮಾಡ್ತಾನೆ, ತಿಳಿದದ್ದು ಉಳಿಯುವಂತೆ ಮಾಡ್ತಾನೆ. ನಿನಗೆ ಏನು ಟ್ರಬಲ್ ಇದೆಯೋ ಅದಕ್ಕೆ ಟ್ರಬಲ್ ಶೂಟರ್ ಅಂದರೆ ದೇವರು. ಈ ಚಿಂತನೆಯನ್ನು ಮಾಡು ಅಂತ ಪ್ರಹ್ಲಾದರಾಜರು ನಮಗೆ ಅದ್ಭುತವಾದ ಚಿಂತನೆಯನ್ನು ಕೊಟ್ಟು, ಅದಾದ ಮೇಲೆ ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ನಹಿ ಗೃಣಾಮಿ ಯಥಾ ಮನೀಶಂ ನೀಚೋ ಅಜಯ ಗುಣವಿಸರ್ಗ ಮನುಪ್ರವಿಷ್ಟ ಪೂಯೇತ ಏನಹಿ ಪುಮಾನ್ ಅನುವರ್ಣಿತೇನ. ಇದರ ಮೇಲೆ ಇನ್ನೊಂದು ಮಾತಂತಾರೆ, ದೇವರ ಬಗ್ಗೆ ನಾನು ಸ್ತೋತ್ರ ಮಾಡಿ 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 ಎಲ್ಲ ಮುಗಿದೋದ್ರೆ ಇನ್ನೊಂದು ಸ್ತೋತ್ರ ಏನಾದರೂ ನೀವೇ ಮಾಡಿಕೊಡ್ತೀರಾ? ಪ್ರಹ್ಲಾದರಾಜರಂದರು, ನಾವೂ ನೀವಲ್ಲ, ಬ್ರಹ್ಮಾದಿಗಳು ಮಾಡಿದರೂ ಇನ್ನೂ ಉಳಿದದ್ದು ಹೆಚ್ಚು, ತಿಳಿದದ್ದು ಚೂರು. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ದೇವರ ಬಗ್ಗೆ ಲಕ್ಷ್ಮೀದೇವಿ ಎಷ್ಟು ತಿಳ್ಕೊಂಡ್ಯಾಳೆ ಅಂದರೆ, ನ ರಮಾಪಿ ಪದಾಂಗುಲೀಲ ಸನ್ನ ಖದೂರಾಜದ ಅನಂತ ಸದ್ಗುಣಾನ್ ಗಣಯೇತ್ ಗಣಯಂತ್ಯನಾರತನ್ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಸಾಸಿವೆ ಎಷ್ಟು ತಿಳಿದಿದೆ, ಮೇರು ಪರ್ವತದಷ್ಟು ಉಳಿದಿದೆ ಅಂತ. ಅಷ್ಟು ದೇವರ ಗುಣಗಳು ಅನಂತ ಗುಣಪರಿಪೂರ್ಣ. ಮೇಧಿನಿ ಪರಮಣ್ವಂಬು ಕಣಂಗಳ ನೈದಬಹುದು ಪರಿಗಣತಿಯನು ಮಾಧವನಾನಂದಾದಿ ಗುಣಗಳನಾದಿ ಕಾಲದಿಂ ಅಗಣಿತವೆಂಬುದೇ ಫಲವಿದು ಬಾಳದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ವಿಷ್ಣೋರ್ನು ಕಂಬೀರ್ಯಾಣಿ ಪ್ರಭೋಜಂ ಯಪ್ಪಾರ್ಥಿವಾನಿ ವಿಮಮೇ ರಜಾಂಸಿ ಅಂತ ವಿಷ್ಣು ಸೂಕ್ತ ಹೇಳ್ತು. ಭೂಮಂಡಲದಲ್ಲಿರುವ ಧೂಳಿನ ಕಣಗಳನ್ನು ಯಾವುದಾದರೂ ಬುದ್ಧಿವಂತ ಎಣಿಸಿಯಾನು ನನ್ನ ಗುಣಗಳನ್ನು ಎಣಿಸ್ಲಿಕ್ಕಾಗಲ್ಲ, ಅವನೇ ದೇವರು ಅಂತ ವಿಷ್ಣು ಸೂಕ್ತ ಹೇಳಿದ್ದನ್ನು ಜಗನ್ನಾಥದಾಸರು, ವಿಷ್ಣು ಸೂಕ್ತ ನಿಮಗೆ ಅರ್ಥ ಆಗುತ್ತೋ ಇಲ್ಲೋಪ್ಪ, ನಾನು ಹೇಳ್ತೇನೆ ವಿಷ್ಣುವಿನ ಬಗ್ಗೆ ಅಂತ. ಮೇಧಿನಿ ಪರಮಾಣು ಹಾಗೂ ಅಂಬು ಅಂದರೆ ನೀರು, ಅದರ ಕಣಗಳನ್ನು ಎಣಿಸಬಹುದು, ಐದಬಹುದು. ಗಣತಿಯನು ಮಾಧವನ ಆನಂದಾದಿ ಗುಣಗಳನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಎಣಿಸಿದ್ರು ಮುಗಿಯಲ್ಲ, ಇದು ದೇವರು ಅಂತ. ಈ ಮಾತನ್ನೇ ಪ್ರಹ್ಲಾದರಾಜರಂತ ತಸ್ಮಾತೆ ನಿನ್ನನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ತಿಳಿಲಿಕ್ಕಾಗೋದಿಲ್ಲ. ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ನಹಿ ಗೃಣಾಮಿ, ನಾನು ಪೂರ್ಣ ಪ್ರಮಾಣದಲ್ಲಿ ನಿನ್ನ ಎಲ್ಲ ಮಹಿಮೆಗಳನ್ನು ಹೊಗಳ್ಲಿಕ್ಕಾಗಲ್ಲ. ನನಗೆ ನೀನು ಎಷ್ಟು ಶಕ್ತಿ ಕೊಟ್ಟಿದೆಯೋ, ಬುದ್ಧಿಶಕ್ತಿ ಎಷ್ಟು ಕೊಟ್ಟಿದೆಯೋ ಅಷ್ಟನ್ನು ಮಾತ್ರ ನಾನು ಸ್ತೋತ್ರ ಮಾಡ್ತೇನೆ. ಯಾಕೆ ನನಗೆ ತೊಂದರೆ, ಯಾಕೆ ನನ್ನ ಸ್ತೋತ್ರದ ಅನಿವಾರ್ಯತೆ ಅಂದರೆ, ಪ್ರಕೃತಿಯಿಂದ ನಿರ್ಮಿತವಾದ ಈ ಸಂಸಾರದಲ್ಲಿ ಇದೇನೆ ಅದು ಬಹಳ ನೀಚವಾದದ್ದು, ನನ್ನನ್ನು ತುಂಬ ಹಿಂಸೆ ಮಾಡುತ್ತೆ. ಹಾಗಾದರೆ ನೀನು ಶುದ್ಧ ಆಗೋದು ಹೇಗೆ? ನಿನ್ನ ವರ್ಣನೆ ಅನ್ನುವ ಸಮುದ್ರದಲ್ಲಿ ಮುಳುಗಿದಾಗ ನಾನು ಶುದ್ಧನಾಗ್ತೇನೆ. ನಿನ್ನ ಸ್ತೋತ್ರವನ್ನು ಮಾಡಿದಾಗ, ಇದು ಒಳ್ಳೆ ಮಡಿ ಅಂತ ನೀರನ್ನು ಹಾಕ್ಕೊಳ್ತೇವೆ, ಅದೆಲ್ಲ ಆಯಿತು, ಬೋರ್ವೆಲ್ಲೋ ಬಾವಿನೋ ನದಿನೋ, ಎಲ್ಲಕ್ಕಿನ್ನ ದೊಡ್ಡ ಸ್ನಾನ ದೇವರ ಸ್ತೋತ್ರವನ್ನು ಕೇಳಿದಾಗ, ಅದನ್ನು ಪಾರಾಯಣ ಮಾಡಿದಾಗ ಅದು ತುಂಬ ದೊಡ್ಡ ಸ್ನಾನ ಅಂತ ಪ್ರಹ್ಲಾದರಾಜರಂತಾರೆ. ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೇನ, ದೇವರ ವರ್ಣನೆ ಮಾಡುವುದರಿಂದ ಎಷ್ಟು ನಾವು ಶುದ್ಧರಾಗ್ತೀವಿ, ಬಾಹ್ಯವಾದ ಜಲಗಳಿಂದ ಆಗುವುದಿಲ್ಲ ಅಂತ. ಸ್ನಾನ ಮಾಡಬೇಡಿ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ, ಸ್ನಾನ ಮಾಡುವುದು ಇದಕ್ಕೆ ಪೂರಕವಾಗಲಿ. ಸ್ನಾನ ಮಾಡಿದ್ಯಾಕೆ ಅಂದರೆ ದೇವರ ಆರಾಧನೆಗಾಗಿ, ದೇವರ ಮಂತ್ರಸ್ತೋತ್ರಕ್ಕಾಗಿ. ಅದರ ಮೇಲೆ ಹೆಚ್ಚು ಗಮನ ಕೊಡ್ರಿ. 150 ಕೊಡ ನೀರು ಹೊಯ್ಕೊಂಡು ಸ್ತೋತ್ರ ಇಲ್ಲ, ಅದು ನೀರು 150 ಕೊಡ ಹೊಯ್ಕೊಂಬೋದ್ರಲ್ಲೇ ಟೈಮ್ ಆಗಿ ಹೋಯ್ತು, ಅದಕ್ಕೆ ಮಂತ್ರ ಸ್ತೋತ್ರ ನಿಂಗೆ ಬಿಟ್ಬಿಟ್ಟೆ ಅಂತ ಅದನ್ನು ಪಾರಾಯಣ ಮಾಡು. ಅದಕ್ಕೆ ಮುಖ್ಯವಾಗಿ ನಿನ್ನನ್ನು ಪವಿತ್ರೀಕರಿಸೋದು ಎಲ್ಲರೂ ಮಾಡ್ಬೋದಲ್ಲ. ನನಗೆ ಅನಾರೋಗ್ಯ ಆಗಿದೆ, ಸ್ನಾನ ಮಾಡಲಿಕ್ಕಾಗೋದಿಲ್ಲ. ಸದಾಚಾರ ಸ್ಮೃತಿ ಟಿಪ್ಪಣಿಯಲ್ಲೇ ಹೇಳಿದ್ರು, ನೀನು ಕುಳಿತಲ್ಲೇ ತಲೆಯ ಮೇಲೆ ಪರಮಾತ್ಮನ ಪಾದ ಇದೆ, ಬ್ರಹ್ಮದೇವರು ಅವನ ಪಾದವನ್ನು ತೊಳೆದಿದ್ದಾರೆ, ಆ ಜಲ ನನ್ನನ್ನು ಪವಿತ್ರೀಕರಿಸ್ತಾ ಇದೆ, ತಲೆಯಿಂದ ಶುರುವಾಗಿ ಪಾದದವರೆಗೂ ಬಂದಿದೆ ಅಂತ ಅನುಸಂಧಾನ ಮಾಡಿದರೆ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ದೇವರು ಕೊಡ್ತಾನಂತೆ. ಸ್ವಲ್ಪ ಶಕ್ತನಾಗಿದ್ದರೆ ಒದ್ದೆ ಬಟ್ಟೆಯನ್ನು ಒತ್ತಿ ಮೈಯೆಲ್ಲ ಒರೆಸಿದರೆ ಅದು ಸ್ನಾನ ಅಂತಾಯ್ತು. ಆ ಅವಸ್ಥೆಗಿದ್ದರೆ ನಿಜವಾಗ್ಲೂ ಸ್ನಾನ ಮಾಡೋಕ್ಕೆ ಸೋಂಬೇರಿತನ ಇದ್ದರೆ ತಪ್ಪು. ಅವನಿಗೆ ಇನ್ನೇನೂ ಆಗ್ತಾ ಇಲ್ಲ ಅಂದರೆ ಒದ್ದೆ ಬಟ್ಟೆಯನ್ನು ಒರೆಸಿಕೋ. ಇನ್ನೊಂದು ಹೇಳಿದ್ರು, ನನಗೆ ತಣ್ಣೀರಾಗೋದಿಲ್ಲ, ದೇವರು ಪೂಜೆ ಮಾಡಬೇಕಲ್ಲ. ಒಂದು ಕೆಲಸ ಮಾಡು, ಒಂದು ಪಾತ್ರೆಯಲ್ಲಿ ಮೊದಲು ತಣ್ಣೀರು ಹಾಕು, ಆಮೇಲೆ ಬಿಸಿನೀರು ಹಾಕು,
ಅದರ ಮೇಲೆ ತಣ್ಣೀರು ಹಾಕು. ಸೊ ಇದೊಂಥರ ಪುರಶ್ಚರಣೆ ಇದ್ದ ಹಾಗೆ, ಮೇಲೆ ಕೆಳಗೆ ತಣ್ಣೀರು, ಮಧ್ಯದಲ್ಲಿ ಬಿಸಿನೀರು, ಅದನ್ನು ಸ್ನಾನ ಮಾಡು. ನಮ್ಮ ಸ್ವಾಮಿ ಒಪ್ತಾನೆ. ದೇವರು ತುಂಬ ಕರುಣಾಮಯಿ. ಕೋಡ್ ಆಫ್ ಕಾಂಡಕ್ಟ್ ಬೇಕು, ಅದೇ ಇಂಪಾರ್ಟೆಂಟ್ ಅಲ್ಲ, ಒಳಗಿನ ಸತ್ವ ಬೇಕು, ಅಂತಃಸತ್ವ ಬೇಕು. ಅದನ್ನು ನೀನು ಚೆನ್ನಾಗಿ ಮಾಡು, ಅದು ನಿಜವಾದ ಸ್ನಾನ ಅಂತ ದೇವರು ಹೇಳ್ತಾನೆ. ಇದಾದ ಮೇಲೆ ಸರ್ವೇಕ್ಯಮೀ ವಿಧಿಕರಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ ಕ್ಷೇಮಾಯ ಭೂತಯ ಉತಾತ್ಮ ಸುಖಾಯ ಚಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈ. ಈ ಎಲ್ಲ ದೇವತೆಗಳು ನಿನ್ನ ವಿಧಿಯನ್ನು ಪರಿಪಾಲನೆ ಮಾಡೋರು. ದೇವರು ಏನು ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರು ಅಂತ ಬ್ರಹ್ಮಾದಿಗಳು ಇದ್ದಾರೆ. ನೀನು ಅವತಾರ ಮಾಡಿದ್ದು ಜಗತ್ತಿನ ಕ್ಷೇಮಕ್ಕಾಗಿ. ಏನೋ ಕರ್ಮದಿಂದಾಗಿ ದೇವರ ಅವತಾರಗಳು ಯಾಕಾಯಿತು? ಇಲ್ಲ ರಾಮಾವತಾರದಲ್ಲಿ ಒಂದಿಷ್ಟೇನೋ ಪಾಪ ಮಾಡಿದ್ದ, ಕೃಷ್ಣನಾಗಿ ಹುಟ್ಟದ, ಇದ್ಯಾವುದೂ ಇಲ್ಲ. ನ ಕರ್ಮಣ ವರ್ಧತೇನೋ ಕನೀಯಾನ್. ಅವತಾರ ಬೇಕ್ಯಾಕೆ? ನಮಗಾಗಿ ಅವತಾರ ಮಾಡೋದು. ಅವತಾರಗಳಲ್ಲಿ ಆ ಲೀಲೆಗಳನ್ನು ಮಾಡ್ತೀಯಲ್ಲ. ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯತ್ಯಯಮನೇಕ ರೂಪತಾಂ. ಅವನ ಆ ಲೀಲೆಗಳನ್ನು ಹಾಡಿ ಹೊಗಳಿ ಕೊಂಡಾಡೋದರಿಂದ ಇಷ್ಟು ಹೇಳಿ ಪ್ರಹ್ಲಾದರಾಜರು ಒಂದು ಮಾತಂತಾರೆ, ನರಸಿಂಹ ನೀನು ನೋಡಿದ್ರೆ ನನಗೆ ಭಯ ಆಗ್ತಾ ಇಲ್ಲಪ್ಪ. ಅಲ್ಲೋ ಭಯಾನಕವಾದ ಸಿಂಹದ ರೂಪ, ನೀನು 5 ವರ್ಷದ ಕೂಸು. ದೇವರ ಹತ್ತಿರ ಭಕ್ತಿ ಇರಬೇಕು, ಭಯ ಇರಬಾರ್ದು. ಭಯ ಇರಬಾರ್ದು ಅಂತ ಹೇಳಿ ಕಂಡದ್ದನ್ನು ಮುಟ್ಟೋದಲ್ಲ. ಭಯಭಕ್ತಿಗಳು ಬೇಕು. ಅತಿಯಾದ ಭಯ. ಈ ಕೆಲವರು ದೇವ್ರ ಪೂಜೆ ಮಾಡೋದಿಲ್ಲ. ಯಾಕೆ ಅಂದರೆ ಭಯ ಅಂತ. ಅಯ್ಯೋ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ಯಾರು ನಿಂಗೋ ದೇವ್ರಿಗೋ? ದೇವರಿಗೆ ಅಂದ. ನಿನ್ನ ತಲೆ ದೇವ್ರಿಗೇನು ಹೆಚ್ಚು ಕಮ್ಮಿ ಆಗತ್ತೋ ಮಾಡು ಸರಿಯಾಗಿ. ನಾಹಂಭಿವೆಂ ಅಜಿತತೆ ಅತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ ಭೃಕುಟೀರಭಸೋಗ್ರ ದಂಷ್ಟ್ರಾತೆ ಆಂತ್ರಸ್ರಜ ಕ್ಷತಜ ಕೇಸರ ಶಂಕುಕರ್ಣಾತೆ ನಿರ್ಹಾದ ಭೀತ ದಿಗಿಭಾದ ಅರಿಭಿನ್ನ ಅಕಾಗ್ರಾತ್. ನಿನ್ನ ಈ ಭಯಂಕರವಾದ ರೂಪ ಹೇಗಿದೆ? ಜಿಹ್ವಾಗ್ನಿ ನಾಲಿಗೆ, ಅಗ್ನಿನೇತ್ರ ಅಗ್ನಿ ಬರುವಂತಹ ಅದೇನದು ಕದ್ಯೋತೋಪಮ ವಿಶ್ಪುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರಾಹ. 3ನೇ ಕಣ್ಣಿನಿಂದ ಬರುವ ಅಗ್ನಿ ಕಿಡಿ ಪುಟ್ಟದಾಗಿರುತ್ತೆ, ಇಡೀ ಬ್ರಹ್ಮಾಂಡವನ್ನೇ ಸುಡುವಂತಹ ತಾಕತ್ತು ಅದಕ್ಕಿದೆ. ಅದನ್ನು ನೋಡಿ ನನಗೆ ಭಯ ಇಲ್ಲ. ನಿನ್ನ ಕೇಸರಗಳು, ಆ ಸಿಂಹದ ಗಡ್ಡ ಅದೆಲ್ಲ ಕೆಂಪಗಾಗಿದೆ. ಆ ಮಾತೆ ಕರಳು ಮಾಲೆಯನ್ನು ಹಾಕ್ಕೊಂಡಿದೆ. ಕೆಳಗೆ ನನ್ನ ಅಪ್ಪ ಸತ್ತು ಬಿದ್ದಾನೆ. ಇದನ್ನು ನೋಡಿದರೆ ನನಗೆ ಸ್ವಲ್ಪವೂ ಭಯ ಅನ್ನಿಸ್ತಾ ಇಲ್ಲ. ಕರುಣಾಮೂರ್ತಿ. ಯಾಕೆಂದರೆ ನೀನಿದ್ದಾಗ ನನಗೇನು ಭಯ ಇಲ್ಲ. ಆದರೆ ಈ ಸಂದರ್ಭದಲ್ಲೂ ನನಗೊಂದು ಭಯ ಕಾಡ್ತಾ ಇದೆ ಅಂದರು. ಅದ್ಯಾವುದಪ್ಪ? ನನ್ನನ್ನು ನೋಡಿದ್ರೂ ಭಯಪಡದ ನಿನಗಿರುವ ಭಯ ಯಾವುದು? ಒಂದೇ ಒಂದು ಭಯ ಇದೆ. ಈ ಸಂಸಾರ ಚಕ್ರದಲ್ಲಿ ಸಿಕ್ಕಿ ಒದ್ದಾಡಿ ನಿನ್ನನ್ನು ಮರೆತು ಪುನಃ ಸಂಸಾರಕ್ಕೆ ಏನೋ ತಂದು ಹಾಕಿ ಬೈಸ್ಕೊಂಡು ಒದ್ದಾಡ್ತಾ ಇರ್ತಾರಲ್ಲ, ಈ ಜನನ್ನ ನೋಡಿ ಬೇಸರ ಆಗತ್ತೋ? ಜನಗಳು ನಮ್ಮದೆಲ್ಲ ಹಣೆ ಬರ ಹಾಗೆ ಆಗಿದೆ. ಏನೋ ಫ್ರಸ್ಟ್ರೇಷನ್ನು, ಬೇಜಾರು. ಯಾಕೆ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ? ಅಯ್ಯೋ ಮನೇಲಿದ್ರೆ ಬೈತಾರಪ್ಪ, ಅದಕ್ಕೆ ಬಂದೆ, ಅದಕ್ಕೆನ್ನ ಇದು ವಾಸಿ ಅಂಥೇಳಿ ಈ ಅವಸ್ಥೆ ನಮಗಾಗಿದೆಯೇ ವಿನಃ ನಮ್ಮಪ್ಪ ತ್ರಸ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಶತಾಂ ಪ್ರಣೀತಃ. ಸಂಸಾರ ಚಕ್ರಕ್ಕೆ ಸಿಕ್ಕಿ ಒದ್ದಾಡ್ತಾ ಇದ್ದಾನೆ. ಏನೋ ದೇವರ ಅನುಗ್ರಹದಿಂದ ಫೈನಾನ್ಷಿಯಲ್ ಎಬಿಲಿಟಿ ಇದೆ, ಸ್ಟೆಬಿಲಿಟಿ ಇದೆ ಅಂದರೆ ಪರವಾಗಿಲ್ಲ. ಅವನು ಇದ್ದಕ್ಕಿದ್ದ ಹಾಗೆ ದೊಡ್ಡ ಕಂಪನಿಯಲ್ಲಿದ್ದವನು ಎಲ್ಲ ಸಾಲದಲ್ಲೇ ಮಾಡಿರ್ತಾನೆ. ಕಾರ್ ಸಾಲ, ಅಪಾರ್ಟ್ಮೆಂಟ್ ಸಾಲ, ಏನೇನು ಸಾಲ ಸಿಗತ್ತೋ ಎಲ್ಲ ತೊಗೊಂಡಿರ್ತಾನೆ. ಲೋನ್ ಅದು ಅಡ್ವರ್ಟೈಸ್ಮೆಂಟು ಬರ್ತಾ ಇರ್ತದೆ. ವಿ ಹ್ಯಾವ್ ಆಲ್ರೆಡಿ ಸ್ಯಾಂಕ್ಷನ್ಡ್ 25 lakhs ಟು ಯು ಅಂತ. ನಾ ಎಲ್ಲಿ ತೊಗೊಂಡೆ ಅಂತ ನೋಡಿದ್ರೆ, ಇಫ್ ಯು ನೀಡ್ ಇಟ್ ಪ್ಲೀಸ್ ಬನ್ನಿ ನಮ್ಮ ಹತ್ರ, ನಾವು ನಿಮಗೆ ಕೊಡ್ತೀವಿ. ಎಷ್ಟು ಕಂಪನಿಗಳು ಸಾಲಗಾರನ ಮಾಡಲಿಕ್ಕೆ ಹೊರಟಿದೆಯೋ, 108 ಇದ್ದಾವೆ. ಇವನು ನನಗೆ ಬರ್ತಾ ಇರೋ ಸ್ಯಾಲರಿಯಲ್ಲಿ ಒಂದೇನೋ ಅವನದೇ ಆದ ಕ್ಯಾಲ್ಕುಲೇಷನ್ ಇರುತ್ತೆ, ಎಲ್ಲ ಮಾಡಿಬಿಡ್ತಾನೆ. ಇದ್ದಕ್ಕಿದ್ದ ಹಾಗೆ ಕಂಪನಿ ಅಂತ ಅವರಂತಾರೆ, ವಿ ಆರ್ ಗಿವಿಂಗ್ 2 months ಟೈಮ್ ಟು ಯು, ಯು ಕ್ಯಾನ್ ಗೋ, ಅದರ್ವೈಸ್ ವಿ ವಿಲ್ ಸೆಂಡ್ ಯು. ನೀನೇ ಹೋಗ್ತೀಯೋ ನಾವೇ ತಳ್ಳೋದು ಅಂತ ಗಂಭೀರವಾಗಿ ಕೇಳ್ತಾರೆ. ಸತ್ತ ಅವನು ಲೋನ್ ತೊಗೊಂಡು ಆಮೇಲೆ ಎಲ್ಲಿ ಅಲೋನಾಗಿ ಎಲ್ಲೆಲ್ಲೋ ಸುತ್ತಾ ಇರ್ತಾನೆ. ಏನು ಹೀಗಾಗಿದೆ? ಏನು ಮಾಡೋಣಪ್ಪ, ಸಾಲಭೂಷಣ ರಾವ್ ಆಗ್ಬಿಟ್ಟೇನೆ, ಸಾಲವೇ ಭೂಷಣ ಆಗಿದೆ. ಯಾಕೆ ಬೇಕು?
ನಮ್ಮ ಹಳೆ ಜನ ಇದ್ದರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಒಂದು ವೇಳೆ ನನಗೆ ಕೆಲಸ ಹೋದರೂ ಬದುಕಿಗೆ ತೊಂದರೆ ಆಗದಷ್ಟನ್ನು ಮಾಡಿಕೋ. ಯಾಕೆ ಪ್ರಪಂಚದ ಜೊತೆ ಕಾಂಪೀಟ್ ಮಾಡ್ತಿ? ಅವನಕಿನ್ನ ನಾನು ಭಾರಿ ಆಗಬೇಕು, ಇವನಕಿನ್ನ ಭಾರಿ ಆಗಬೇಕು. ಯಾರಕ್ಕಿನ್ನ ಭಾರಿ ಆಗಬೇಡ, ನಿನ್ನಷ್ಟು ನೀನಿರು. ಪ್ರಹ್ಲಾದರಾಜರಂತಾರೆ, ಸಂಸಾರ ಚಕ್ರ, ನನ್ನ ಅವಸ್ಥೆ ಏನಾಗಿದೆ, ಏನೇನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೇನೋ ಆಗಿಬಿಡತ್ತೆ. ಬದ್ಧ ಸ್ವಕರ್ಮಭಿರುಷತ್ತಮ ತೇಂಗ್ರಿ ಮೂಲಂ, ನಿನ್ನ ಪಾದಕಮಲಗಳನ್ನು ನಂಬಿದಾಗ ಆ ಎಲ್ಲ ಸಮಸ್ಯೆ ಹೋಗುತ್ತೆ. ಆದರೆ ಆ ಬುದ್ಧಿ ಬರೋದಿಲ್ಲ. ಹೇಸಿ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದ ಬಲ್ಲಿ, ಘನ ಯುವತಿಯರ ಸುಖಲೇಸು ಎಂಬುದನ್ನು ಕೊಲ್ಲಿ, ಆಸೆ ಬಿಡಿಸಿಲ್ಲಿ ಯೇಸು ಜನುಮದ ದೋಷದಿಂದಲಿ ಈಸುವೆನು ಇದರೊಳಗೆ ಇಂದೆಗೆ, ಮೋಸವಾಯಿತು ಆದುದಾಗಲಿ ಶ್ರೀಶನಿ ಕೈ ಪಿಡಿದು ರಕ್ಷಿಸು ಬಾರೋ ಮನೆಗೆ. ಗೋವಿಂದ ನಿನ್ನಂಗ್ರಿ ಕಮಲವ ತೋರೋಯನಗೆ ಮುಕುಂದ. ನಮ್ಮ ಶ್ರೀಪಾದರಾಜರು ಅವತ್ತೇ ಅಂತಾರೆ, ನಮ್ಮಪ್ಪ ವಿಷಯದಲ್ಲಿ ನಾನು ಮುಳುಗೋಗಿದ್ದೇನೆ, ಅದು ಮುಳುಗಬಾರ್ದಾಗಿತ್ತು, ಆದರೆ ಏನು ಮಾಡೋದು, ನೀ ಅನುಗ್ರಹವನ್ನು ಮಾಡು, ದಯಮಾಡಿ ನನ್ನನ್ನು ನೋಡು, ಏನು ನಿನ್ನ ಸಮಸ್ಯೆ, ಸಂಸಾರ ಅಂದರೆ ಏನು? ಪ್ರಹ್ಲಾದರಾಜರು ಒಂದು ಪುಟ್ಟ ಮಾತಿನಿಂದ ಅಂದರು, ಬೇಕಾದದ್ದು ದೂರ ಆಗತ್ತೆ, ಬೇಡ ಆದದ್ದು ಹತ್ತಿರ ಆಗತ್ತೆ, ಇದೇ ಸಂಸಾರ. ದುಶ್ಮನ್ ಕಿಧರ್ ಮೇ ಅಂದರೆ ಬಗಲ್ ಮೇ ಅಂತಿತ್ತು, ಈಗ ಅಂದರ್ ಮೇ ಹೇ. ಬಗಲ್ ಮೇ ಇದ್ರೆ ಚೂರು ದೂರ ಓಡ್ಬೋದು, ದುಶ್ಮನ್ ಕಿಧರ್ ಹೇ ಆಪ್ಕ ಅಂದರೀ ಹೇ, ನಿಮ್ಮೊಳಗೆ ಇದೆಯಪ್ಪ. ಯಾರು ಅಂದರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವ್ರಕ್ಕಿನ್ನ ಬೇಕೇನು ನಿನಗೆ? ನೀನು ಹಾಳಾಗಲಿಕ್ಕೆ ಒಬ್ಬರಿದ್ದರೆ ಸರ್ವನಾಶ ಆಗ್ತಿ, ಇನ್ನು 6 ಜನ ಸೇರಿಬಿಟ್ರೆ ಗೋವಿಂದ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಖ್ಯಮಾನ. ಏನು ಸಂಸಾರ? ಪ್ರಿಯ ವಿಯೋಗ, ಅಪ್ರಿಯ ಸುಯೋಗ. ಯಾವುದು ಬೇಕೋ ಅದು ನನ್ನಿಂದ ದೂರ, ಯಾವುದು ಬೇಡವೋ ಅದು ನನಗೆ ಬೇನಿಂದ ಮೇಲೆ ಬರ್ತಾ ಇದೆ. ಇದು ಎಲ್ಲರ ಹಣೆ ಬರಹ. ಕಡೆಗೆ ನನಗೆ ಹಣ ಇದೆ, ಇನ್ಫ್ಲೂಯೆನ್ಸ್ ಇದೆ, ಎಲ್ಲ ಇದ್ದರೂ ನನಗೆ ಬೇಡದ್ದು ನನ್ನ ಹತ್ತಿರ ಬೇಗ ಓಡಿ ಬರೋದು ಅಂದರೆ ವೃದ್ಧಾಪ್ಯ. ಅದನ್ನಂತೂ ಯಾರೂ ತಡಿಲಿಕ್ಕಾಗೋದಿಲ್ಲ. ಇನ್ನೆಲ್ಲ ಇರ್ಬೋದು, ಓಡಾಡ್ಲಿಕ್ಕೆ ಹೆಲಿಕಾಪ್ಟರ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಹೆಲಿಕಾಪ್ಟರ್ ಎಲ್ಲ ಇದೆ, ಬಟ್ ಹತ್ಲಿಕ್ಕೆ ಒಂದು ಕಾಲು ನೆಟ್ಟಿಗಿಲ್ಲ. ಇದು ದೇವರ ವ್ಯವಸ್ಥೆ. ಅದು ವೃದ್ಧಾಪ್ಯ ಅನ್ನೋದಂತೂ ಬಂದೇ ಬರುತ್ತೆ. ಅದಕ್ಕೆ ಪ್ರಿಯ ವಿಯೋಗ, ಅಪ್ರಿಯ ಸುಯೋಗ, ಜನ್ಮ ಶೋಕಾಗ್ನಿನ ಸಕಲ ಯೋನಿಷು. ಎಲ್ಲ ಪ್ರಾಣಿಗಳಿಗೂ ಇದೆ ಹಣೆ ಬರಹ. ಆಗ ನನಗೆ ಕಡೆಗೆ ಗೊತ್ತಾಯ್ತು, ನಾನೇನು ಮಾಡಿದೆ, ಇದಕ್ಕೆಲ್ಲ ರೆಮಿಡಿ ಮಾಡೋಣ ಅಂದ್ಕೊಂಡೆ. 4 ಜನ ನನ್ನ ನೋಡಿ, ಏನು ರೀ ನೀವು ತುಂಬ ವಯಸ್ಸಾದವ್ರ ಥರ ಕಾಣ್ತೀರಿ, ನೀವು ಅಡ್ವರ್ಟೈಸ್ಮೆಂಟ್ ನೋಡಿ ಅವರು ಎಷ್ಟು ಚೆನ್ನಾಗಿದೆ, ಸರಿ ಇವನು ಅದಕ್ಕೆಲ್ಲ ಏನೇನೋ ರೆಮಿಡಿ ಮಾಡಿಕೊಂಡ. ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಕಾಣೋ ಥರ ಕೇಶ್ ಕಾಲ ಹಚ್ಕೊಂಡ, ಇನ್ನೇನೋ ಮಾಡಿಕೊಂಡ, ಇನ್ನೇನೋ ಅವರು ಹೇಳಿದ್ದು. ಅವರೆಲ್ಲ ಹೇಳ್ತಾರೆ, ಒಂದು ವಾರದಲ್ಲಿ ನೀವು, ಸಪ್ತಾಹದಲ್ಲಿ ನೀವು ಬೆಳ್ಳಗಾಗ್ಬಿಡ್ತೀರಿ, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಎಲ್ಲ ಹಚ್ಕೊಂಡ. 4 ಜನ ನೋಡೋರು ಅಂದರು, ವಂಡರ್ಫುಲ್, ಈಗ ನೀವು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ ಅಂದ್ರವರು. ಸರಿ, ಇವನು ಅದನ್ನು ಏನು ಬೇಕಾದ್ರೆ ಅರ್ಥ ಮಾಡ್ಕೊಳ್ಬೋದು, ಎಲ್ಲವೂ ಆಯಿತು. ಆದರೆ ಸಮಸ್ಯೆ ಏನಾದದ್ದು ಅಂದರೆ, ಸ್ವಾಮಿ ನಾನು ದುಃಖಕ್ಕೆ ಔಷಧಿ ಅಂತ ಮಾಡಿಕೊಂಡ್ಮೇಲೆ ಕಡೆಗೆ ಒಂದಿನ ಏನಾಯಿತು, ಆ ಔಷಧಿನೇ ನನಗೆ ರಿವರ್ಸ್ ಹೊಡೆಯತ್ತೆ. ಇವೆಲ್ಲ ಅಂತಿರ್ತಾರೆ, ಅದು ನಮಗೆ ಪರಿಚಯ ಇಲ್ಲ. ನಾವು ಮೇಕಪ್ ಇವಾಗ ಗೋಬಿ ಚೆನ್ನ ಹಚ್ಚುವ, ಅಂಗಾರಕ್ಕತೆ ಹಚ್ಚುವ, ಇಷ್ಟೇ. ಈ ತುಂಬ ಮೇಕಪ್ ಮಾಡ್ಕೊಂಬವ್ರು ಒಂದಿನ ಏನಾದರೂ ಮೇಕಪ್ ಬಿಟ್ಬಿಟ್ರೆ ಅವರೇ ಗೊತ್ತಾಗೋದಿಲ್ಲಂತೆ, ಬೇರೆಯವ್ರಿಗೆ ಹಾಳಾಗಿ ಹೋಗಲಿ, ಈ ಅವಸ್ಥೆ ಆಗತ್ತಂತವ್ರು. ಅದಕ್ಕೆ 1.5 ಗಂಟೆ ಅವರು ಸೌತೆಕಾಯಿ ಇಟ್ಕೊಂಡು, ಹಾಗಲಕಾಯಿ ಇಟ್ಕೊಂಡು, ಇನ್ನೇನೋ ಬೆಂಡೆಕಾಯಿ ಇಟ್ಕೊಂಡು, ಏನೇನೋ ಮಾಡಿ ಅವರು ಆ ಹಾಗಲಕಾಯಿ ತೆಗೆದು, ಬೆಂಡೆಕಾಯಿ ತೆಗೆದು, ರತಿ ನೀನು ಮನ್ಮಥ ಅವನು ಅನ್ಕೋತಾ ಇರ್ತಿ. ಹಾಗಲಕಾಯಿ ಬೆಂಡೆಕಾಯಿ ತೆಗೆದ್ರೆ ಗೋವಿಂದ ಮಂಗಳಾರತಿನೇ. ಪ್ರಕೃತದಲ್ಲಿ ಪ್ರಹ್ಲಾದರಾಜರಂತಾರೆ, ದುಃಖೌಷಧಂ, ದುಃಖಕ್ಕೆ ನಾನು ಮಾಡಿದ ರೆಮಿಡಿ ಅದು 5 చేసిన ಪನಿ ಕೋತುಪಿಲ್ಲಾಯ ಅಂತ ಇನ್ನೊಂದೇನೋ ಆಗ್ಬಿಡ್ತು. ತದಪಿ ದುಃಖಂ. ಕಡೆಗೆ ನನಗೆ ಗೊತ್ತಾಯಿತು, ನನ್ನ ಸಮಸ್ಯೆಗೆ ನಾನು ಪರಿಹಾರ ಕಂಡುಕೊಳ್ಳೋದಕ್ಕಿನ್ನ ಸ್ವಾಮಿ ನೀನು ಈಶ, ನಾನು ದಾಸ ಅನ್ನುವ ಭಾವನೆ ಬಂದು ನಿನ್ನ ಪಾದಕಮಲಗಳಲ್ಲಿ ನಾನು ಶರಣಾಗತನಾದರೆ ನನ್ನನ್ನು ಚೆನ್ನಾಗಿ ಮಾಡ್ತಿ. ಆ ದಾಸ್ಯತ್ವ ಅನ್ನೋದೇ ನಿಜವಾದ ಬದುಕಿನಲ್ಲಿ ನೆಮ್ಮದಿಯನ್ನು ತರೋದು ಅಂಥೇಳಿ ಪ್ರಹ್ಲಾದರಾಜರಂತಾರೆ. ಅದಕ್ಕೆ ದಾಸರುಗಳೆಲ್ಲ ಕೇಳಿದ್ದು,
ಬೋರ್ಡ್ ಬರೆಸ್ಬಿಡ್ಬೋದು, ಒಂದು 50 ರೂಪಾಯಿ ಕೊಟ್ಟರೆ ಬರ್ಕೊಡ್ತಾರೆ. ಆದರೆ ನಾವು ದೇವರು ಕನ್ಸಿಡರ್ ಮಾಡಬೇಕಲ್ಲ. ಸಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ, ಅಭಯಕರ ಪುಷ್ಪವೆನ್ನಯ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋ ಎನ್ನ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೇವ ಅಡಿಗೆರೆ ಗುಬನಯ್ಯ ಅನುದಿನ ಪಾಡಿ, ಕಡೆಗಣ್ಣಿಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ, ದಾಸನ ಮಾಡಿಕೋ ಎನ್ನ. ನಮ್ಮಪ್ಪ ನಿನ್ನ ದಾಸನನ್ನಾಗಿ ಮಾಡ್ಕೋ, ಆಗ ನಾನು ಉದ್ಧಾರ ಆಗ್ತೀನಿ. ಸೋಹಂ ಪ್ರಿಯಸ್ಯ ಸುಹೃದ ಪರದೇವತಾಯ ಲೀಲಾಸ್ತವ ಕಥಾಸ್ತವ ನೃಸಿಂಹ ವಿರಿಂಚಿ ಗೀತಾ. ಬ್ರಹ್ಮದೇವರು ನಿನ್ನ ಬಗ್ಗೆ ಆಡಿದ ಸ್ತೋತ್ರಗಳನ್ನು ನಾನು ಚೆನ್ನಾಗಿ ಸ್ತೋತ್ರ ಮಾಡ್ತೇನೆ. ನಾನು ಸಂಸಾರವನ್ನು ದಾಟ್ತೇನೆ. ನನಗೆ ಯಾರಾದರೂ ಶತ್ರುಗಳು ಬಂದರೆ ಒಂದು ಕೋಟೆ ಇದೆ, ಆ ಕೋಟೆ ಒಳಗೆ ಇದ್ದರೆ ಯಾರೂ ಬರೋದಿಲ್ಲ. ಅದ್ಯಾವುದು ಕೋಟೆ? ನಿನ್ನ ಪಾದಕಮಲಗಳೆಂಬ ಕೋಟೆಯನ್ನು ನಾನು ಗಟ್ಟಿಯಾಗಿ ಹಿಡಿದರೆ ದುರ್ಗಾಣಿತೆ ಪದಯುಗಾಲಯ ಹಂಸಸಂಗ. ಪರಮಹಂಸರು, ಸನ್ಯಾಸಿಗಳು, ಜ್ಞಾನಿಗಳು ಯಾವ ಪಾದಕಮಲಗಳನ್ನು ಗಟ್ಟಿಯಾಗಿ ನಂಬಿ ಎಲ್ಲವನ್ನ ಗೆದ್ದರೋ ಆ ಕೋಟೆಯನ್ನು ನಾನು ಗಟ್ಟಿಯಾಗಿ ಹಿಡಿತೇನೆ. ಕೋಟೆ ಅಂದರೆ ದೇವರ ಪಾದಾರವಿಂದಗಳನ್ನು ನಂಬುವಿಕೆ ಏನಿದೆ ತುಂಬ ಆಪತ್ತುಗಳಿಂದ ನಮ್ಮನ್ನು ದೂರ ಮಾಡುತ್ತೆ. ನನಗೆ ಭಯ ಇಲ್ಲ ಅಂಥೇಳಿ ಯಸ್ಮಿನ್ ಕಡೆಗಂತಾರೆ ನಮ್ಮಪ್ಪ. ಇಷ್ಟೆಲ್ಲ ನಾನು ಹೇಳಿದ್ರು ಕುತ್ರಾಶಿತ ಶ್ರುತಿಸುಖ ಮೃಗತೃಷ್ಟ ರೂಪ. ಸಂಸಾರದಲ್ಲಿರುವಂತಹ ಈ ಎಲ್ಲ ಸುಖಗಳು ಏನಿದೆ ಅದು ಮೃಗತೃಷ್ಟ ರೂಪ. ಮೃಗತೃಷ್ಟ ಅಂದರೆ ನಮ್ಮ ಈ ಮರುಮರೀಚಿಕೆ ಅಂತ, ಮರುಭೂಮಿಯಲ್ಲಿ ನೀರಿನಂತೆ ಕಾಣುತ್ತಂತೆ, ಬಿಸಿಲಿನ ಝಳಕ್ಕೆ ನೀರಿರೋದಿಲ್ಲ. ಮೃಗತೃಷ್ಟ ರೂಪ. ಸಂಸಾರದಲ್ಲಿ ಕೇಳಲಿಕ್ಕೆ ಚಂದ. ಕ್ವೇದಂ ಕಲೇವರಂ. ಈ ದೇಹದಲ್ಲಿ ನಾವೆಲ್ಲಿ, ಯಾಕೆ ಅಂದರೆ ಎಲ್ಲ ರೋಗಗಳ ಉಗಮಸ್ಥಾನ ಅಂತ ಹೇಳಿದೆ. ಈ ದೇಹ ಇದೆಯಲ್ಲ, ಇದು ಎಲ್ಲ ರೋಗಗಳಿಗೆ ಆಕರ ಅಂತ, ಇಲ್ಲಿಂದ ಶುರು ಆಗತ್ತೆ ಅಂತ. ಕ್ವೇದಂ ನೋಡಿ, ಅದು ಅಂದ್ರಲ್ಲ ಯಾವುದದು ಈಗ ಕೋವಿಡ್ಡು, ಆ ಹಾಳಾದ್ದು ಕೋವಿಡ್ಡು ಬೇರೆ ಯಾವುದಕ್ಕೂ ಜಡ ಗಿಡಕ್ಕೆ ತೊಂದರೆ ಇಲ್ಲ, ಅದು ಹೊರಗಿದ್ರೆ ಸುಮ್ಮನೆ ಇರತ್ತಂತೆ. ಈ ಮನುಷ್ಯನ ಒಳಗೆ ಹೋಗಿ ಆ ಲಂಗ್ಸಲ್ಲಿ ಸೇರ್ಕೊಳ್ತು ಅಂದರೆ ಅದರ ವಿರಾಟ್ ರೂಪ ತಗೊಂಬತ್ತೆ ಅಂತ. ಈ ಸದ್ಯಕ್ಕೆ ಅದೇನು ನಮಗೆ ತೊಂದರೆ ಕೊಡ್ತಿಲ್ಲ, ಕೊಡೋದು ಬೇಡ. ನರಸಿಂಹದೇವರ ಅನುಗ್ರಹದಿಂದ ಕೊಡೋದು ಬೇಡ ಯಾರಿಗೂ. ಅಂತೂ ಹೇಳೋದು ಎಲ್ಲ ರೋಗಗಳ ಉಗಮಸ್ಥಾನ ಈ ದೇಹ. ನಿರ್ವಿದ್ಯತೆ ನತು ಜನೋ ಯದಪೀಹ ವಿದ್ವಾನ್ ಕಾಮಾನಲಂ. ನಮಗೆ ಬಂದಂತಹ ಬಯಕೆಗಳು ದೊಡ್ಡ ಕಾಡ್ಗಿಚ್ಚು. ಆ ಕಾಮಗಳ ಬಯಕೆಗಳೆಂಬ ಕಾಡ್ಗಿಚ್ಚನ್ನು ನಾವು ಆರಿಸಲಿಕ್ಕೆ ಬಳಸ್ತಾ ಇರೋ ನೀರು ಹೇಗೆ? ಸಣ್ಣ ಪುಟ್ಟ ಎಲ್ಲೋ ಬೆಂಕಿ ಆಗಿದೆ ಅಂದರೆ ಒಂದಿಷ್ಟು ನೀರನ್ನು ಹಾಕ್ಬೋದು, ಬೇಡ ಫೈರ್ ಇಂಜನನ್ನು ಕರೆಸ್ಬೋದು. ಇಡೀ ಕಾಡಿಗೆ ಬೆಂಕಿ ಹತ್ತಿದ್ದರೆ ಅದನ್ನು ಆರಿಸಲಿಕ್ಕೆ ಗತಿ. ನಮಗೇನಾಗಿದೆ, ನಮ್ಮ ಜೀವನದಲ್ಲಿ ಬಯಕೆ ಎಂಬ ಬೆಂಕಿ ಅಂತ, ಅದನ್ನು ನಾವು ಈಡೇರಿಸೋದು ಆರಿಸಲಿಕ್ಕೆ ಬಳಸ್ತಾ ಇರೋ ನೀರೆಷ್ಟು ಅಂದರೆ ಒಂದು ಲೋಟ ನೀರು ತಗೊಂಡು, ಆ ಲೋಟದ ನೀರು ಹಾಕ್ತಾ ಇಲ್ಲ, ಆ ಲೋಟದೊಳಗೆ ಕೈ ಅದ್ದಿ ಹೀಗೆ ಸಿಡಿಸ್ತೀವಂತೆ, ಆರು ಆರು ಆರು. ಅದು ಎಲ್ಲಿ ಆರಬೇಕದು? ಅದಾಗೋದಿಲ್ಲಪ್ಪ, ಸರ್ವಥಾ ಆಗೋದಿಲ್ಲ. ನಮ್ಮಪ್ಪ ಏನಾಗಿದೆ ನೋಡು, ನನಗೆ ಒಂದೇ ಒಂದು ಗೊತ್ತಾಯ್ತು. ನಾರದರ ಉಪದೇಶದಿಂದ ನಾನು ತಿಳಿದದ್ದೇನು ಅಂದರೆ, ಸಂಸೇವಯ ಸುರತರೋರಿವ ತೇ ಪ್ರಸಾದ ಸೇವಾನುರೂಪ ಉದಯೋ ನಪರಾವರತ್ವಂ. ಒಂದು ನಿನ್ನ ಅನುಗ್ರಹ ನಮಗೆ ಆಗಬೇಕು ಅಂತಂದರೆ ನಾವು ಸೇವೆ ಮಾಡಿದ್ದಕ್ಕೆ ತಕ್ಕಂತೆ ನೀನು ಅನುಗ್ರಹವನ್ನು ಮಾಡ್ತಿ. ಕಲ್ಪವೃಕ್ಷ ಇದ್ದ ಹಾಗೆ, ಕಲ್ಪವೃಕ್ಷದ ಸೇವೆ ಹೇಗೆ ಮಾಡ್ತೀವೋ ಅದರಂತೆ ಅದು ಫಲವನ್ನು ಕೊಡುತ್ತೆ. ಕಡಿಮೆ ಸೇವೆ ಮಾಡಿದರೆ ಕಡಿಮೆ ಫಲ. ನಿನಗೆ ಯಾರಿಗೂ ಪಾರ್ಶಾಲಿಟಿ ಇಲ್ಲ, ಸೇವೆಗೆ ತಕ್ಕಂತೆ ಎಲ್ಲ ಕಡೆ ಇದ್ದೇ ಇದೆಯಲ್ರಿ. ಹಣಕ್ಕೆ ತಕ್ಕಂತೆ ಆಧಾರ ಎಲ್ಲ ಕಡೆ ಇದೆ. ಎಲ್ಲ ಸರ್ಕಾರದ್ದೇ ರೈಲು, ಸೆಂಟ್ರಲ್ ಗೌರ್ಮೆಂಟ್ದೇ, ಎಳೆಯೋದು ಒಂದೇ ಇಂಜನ್ನೇ.
ಎ ಸಿನಲ್ಲಿರೋ ಟ್ರೀಟ್ಮೆಂಟು ಬೇರೆ, ಜನರಲ್ಲಿರೋ ಟ್ರೀಟ್ಮೆಂಟು ಬೇರೆ. ಎ ಸಿನಲ್ಲಿ ಇವನಿಗೆ ಬಿಸಿ ಗೊತ್ತಾಗೋದೇ ಇಲ್ಲ, ಜನರಲಲ್ಲಿ ಬಿಸಿ ಬಿಟ್ಟು ಬೇರೆ ಏನೂ ಗತಿ ಇರೋದಿಲ್ಲ. ಹೀಗಾಗಿ ಒಂದೇ ಟ್ರೈನು, ಒಂದೇ ಹಳಿ, ಒಂದೇ ಎಂಜಿನ್ನೇ. ನಿನ್ನ ಹಣಕ್ಕೆ ತಕ್ಕ ಹಾಗೆ, ನಮ್ಮ ದೇವರಲ್ಲಿ ಹಣ ಅಂತಲ್ಲ, ನಿನ್ನ ಗುಣಕ್ಕೆ ತಕ್ಕ ಹಾಗೆ ನೀನು ದೇವರನ್ನು ಯಾವ ರೀತಿ ಸ್ತೋತ್ರ ಮಾಡಿದೆ, ನಿನ್ನ ಯೋಗ್ಯತೆಗೆ ತಕ್ಕಂತೆ ಫಲಾದಿಗಳನ್ನು ನೀನು ಕೊಡ್ತೀಯ ಅಂತ ನರಸಿಂಹದೇವರ ಹತ್ರ ಪ್ರಾರ್ಥನೆ ಮಾಡಿ ಕಡೆಗಂದರು ನಮ್ಮಪ್ಪ, ನಿನ್ನನ್ನು ಬೇಡಲಿಕ್ಕೆ ನನಗೆ ಬಾಯೇ ಇಲ್ಲೋ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ನೈತನ್ಮನಸ್ತವಕತಾಸು ವಿಕುಂಠನಾಥ ಸಂಪ್ರಿಯತೆ ದುರಿತ ದುಷ್ಟಂ ಅಸಾಧು ತೀವ್ರಂ. ಏನಾಗಿದೆ, ನನ್ನ ಮನಸ್ಸಿಗೆ ದೇವರ ಕಥೆ ಅಂದರೆ ವ್ಯಥೆ. ಇದು ಸಹಜವಾಗಿ ನಮಗಾಗೋದು. ತುಂಬ ದೇವರ ಕಥೆ ಹೇಳ್ತಾರೆ ಅಂದರೆ ಕೆಲವರಂತೂ ಅಳ್ತಾರೆ. ಪುರಾಣನ ನೀವು ಪುರಾಣ ಇದೆ ಅಂತ ಹೇಳಿದರೆ ನಾನು ಮಠಕ್ಕೆ ಬರ್ತಾನೆ ಇರಲಿಲ್ಲ ಅಂತ. ಇಲ್ಲ, ನನಗೂ ಗೊತ್ತಿರಲಿಲ್ಲ ಆಚಾರ ಪುರಾಣ ಹೇಳ್ತಾರೆ ಅಂತ. ನನಗೆ ಹೋದಾಗ ಶಾಕು, ಏನು ಮಾಡೋದು, ಮತ್ತು ಊಟ ಬಿಟ್ಟು ಬರೋದು ಹೇಗೆ, ಅದಕ್ಕೆ ಪುರಾಣವನ್ನು ಸಹಿಸ್ಕೊಂಡೆ. ನೀವ್ಯಾರೂ ಅಲ್ಲ. ಸಹಜವಾಗಿ ಮನುಷ್ಯನಿಗೆ ಹರಟೆ ಅಂದರೆ ತುಂಬ ಪ್ರೀತಿ. ಬೇರೆ ಭಗವಂತನ ವಾರ್ತೆ ಅಂದರೆ ಸ್ವಲ್ಪ ಹೊತ್ತು ಕೇಳ್ತೇವೆ. ಹರಟೆ ಅಂದರೆ ಅದು ಗೊತ್ತೇ ಆಗೋದಿಲ್ಲ. ತಸ್ಸೈವ ಸೊರಸ ಸುಂದರತ್ವಾತ್ ಅಂತ ಈಗ ಸರ್ಕಾರ ಅಲ್ಲಲ್ಲೇ ಪಾರ್ಕಲ್ಲಿ ಒಂದು ಬೇರೆ ಮಾಡಿ, ವಯೋವೃದ್ಧರಿಗೆ ಹರಟೆ ಕಟ್ಟೆ ಅಂತ. ಹರಟೋದೇ ಅವರು, ಅದಕ್ಕೊಂದು ವ್ಯವಸ್ಥಿತವಾದ ಕಟ್ಟೆ. ಹೀಗಾಗಿ ಪ್ರಕೃತದಲ್ಲಿ ಅಂದರು, ನನ್ನ ಮನಸ್ಸಿಗೆ ನಿನ್ನ ಕಥೆ ಅಂದರೆ ಬೇಜಾರು. ಸಂಪ್ರಿಯತೆ ದುರಿತ ದುಷ್ಟಂ, ಯಾವುದು ಬೇಡವೋ ಅದು ಕಿವಿಗೆ ತುಂಬ ಇಂಪು. ಕಾಮಾತುರಂ, ಬಯಕೆಗಳು ಬಯಕೆ ಬಯಕೆ ಬಯಕೆ. ನಾನು ಉದ್ಧಾರ ಆಗೋದು ಹೇಗೆ, ನೀನೇ ನನ್ನನ್ನು ಉದ್ಧಾರ ಮಾಡಬೇಕು. ತಸ್ಮಿನ್ ಕಥಂ ತವಗತಿಂ ವಿಮೃಶಾಮಿ ದೀನಃ. ಬಿಡಿಸಿ ಹೇಳ್ತಾರೆ, ಏನೇನಾಗಿದೆ, ನನ್ನ ನಾಲಿಗೆ ಇದೆ, ಅದಕ್ಕೆ ನಿನ್ನ ಸ್ತೋತ್ರ ಬರಲ್ಲ, ಏನೂ ಮಾತಾಡೋಕ್ಕೆ ಬರಲ್ವ. ಯೂ 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 ಅವನು ಸೀರಿಯಲ್ಗಳ ಬಗ್ಗೆ ಹೇಳ್ದ ಅಂದರೆ ಅವರು ತೋರಿಸಿರೋದನ್ನು ಇನ್ನೂ ಹೆಚ್ಚಾಗಿ ಹೇಳ್ತಾನಪ್ಪ. ಪ್ರತಿಯೊಂದು ಸೀರಿಯಲ್ ಮಂಗಲಾಚರಣೆನೂ ಬರುತ್ತೆ ಮಾಡೋದಕ್ಕೆ. ವಿಷ್ಣು ಸಹಸ್ರನಾಮ ಯಾಕೋ ನಾಲ್ಗೆ ತಿರುಗಲ್ಲ. ಯಾಕೆ ತಿರುಗತ್ತೆ, ಇಂಥವಕ್ಕೆಲ್ಲ ತಿರುಗಿ ತಿರುಗಿ ತಿರುಗಿ. ಜಿಕ್ವೈಕತೋಚ್ಯುತ ವಿಕರಶತಿ ಮಾವಿತೃಪ್ತ. ನಾಲಿಗೆಗೆ ದೇವರಿಗೆ ನಿವೇದಿತವಾದದ್ದು ಅಂದರೆ ಬೇಡ. ಸಾಮಾನ್ಯವಾಗಿ ಈಗಿನ ಜನ್ರೇಷನ್ ಕೆಲವರೆಲ್ಲ ಈ ಮಠಾಛತ್ರದ ಊಟ ಅಂದರೆ ನೋ ನೀಟ್ನೆಸ್ಸೇ ಇರಲ್ಲ. ನಾವು ಅದೇ ಇದು ಆರ್ಡರ್ ಮಾಡಿಬಿಟ್ರೆ ಸ್ವಿಗ್ಗಿ ಅವರು ಇವರು ತಂದಿರ್ತಾರೆ. ಏನು ಪ್ಯಾಕಿಂಗ್ ನೋಡಿದ್ರೆ ಆನಂದ ಬೀಳುತ್ತೆ. ಯಾವನು ಮಾಡಿರ್ತಾನೋ ಪ್ಯಾಕಿಂಗ್, ಅದು ಈ ಪ್ಯಾಕಿಂಗ್ ನೋಡೇ ನಾವು ಮೋಸ ಹೋಗೋದು ಜಾಸ್ತಿ. ಇನ್ನೇನೇನೋ ಅದರ ಮೇಲೆ ಒಂದಿಷ್ಟು ಹಾಕಿ ಮಾಡಿ ನೋಡ್ಲಿಕ್ಕೆ ಚಂದ, ಅದನ್ನು ತಿಂದು ವಂಡರ್ಫುಲ್ ಹೀಗಿರಬೇಕು ಅಂತ. ದೇವರ ನಿವೇದಿತವಾದ ಅನ್ನ ಆಹಾರ ಅದು ಬೇಡ ಅಂತ. ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪದಜಲ ನಿರ್ಮಲ್ಯವನೆ ಧರಿಸಿ ಕೋವಿದರ ಮನಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳದುದಕ್ಕೆ. ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು. ಅದನ್ನು ಹಾಕೋ ನಿನ್ನ ಮನಸ್ಸು ಸರಿ ಇರುತ್ತೆ. ಜಿಕ್ವೈಕತೋಚ್ಯುತ ವಿಕರ್ಷತಿ. ನಾಲಿಗೆಗೆ ದೇವರ ಪ್ರಸಾದ ಬೇಡ, ದೇವರ ವಾರ್ತೆ ಬೇಡ. ಶಿಷ್ಟೋನ್ನತ ಸ್ತಗುದರಂ, ತ್ವಗಿಂದ್ರಿಯ ಏನೇನು ಮುಟ್ಟಬಾರ್ದೋ ಅದನ್ನು ಮುಟ್ಟುವ ಬಯಕೆಯನ್ನು ಪಡತ್ತೆ. ಆಮೇಲೆ ಶ್ರವಣಂ ಕುತಶ್ಚಿತೆ, ಶ್ರವಣೇಂದ್ರಿಯ ಯಾವುದಾದನ್ನು ಕೇಳತ್ತೆ. ಗ್ರಹಣ, ಮೂಗು ದೇವರಿಗೆ ಏರಿಸಿದ ಪುಷ್ಪ ಗಿಷ್ಪ ಅದರ ವಾಸನೆಕ್ಕಿಂತ ಇನ್ಯಾವ್ಯಾವುದೋ ಬೇಕಾದಷ್ಟು ಈಗೆಲ್ಲ ಸೆಂಟು, ಅದರ ಅಡ್ವರ್ಟೈಸ್ಮೆಂಟು. 1 ವೀಕ್ ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲ, ಆ್ಯಕ್ಸ್ ಹೊಡ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸಾಗಿರ್ತೀರಿ ಅಂತ. ಒಂದು ವಾರಕ್ಕೊಂದ್ಸಲಿ ಸ್ನಾನ ಸಪ್ತಾಹ ಹೀಗೆಲ್ಲ ಇದನ್ನು ನೋಡಿ ಮೋಹಗೊಂಡು ಅದನ್ನು ಯಾವಾಗಲೂ ಈ ಮಧ್ಯೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು ಇಷ್ಟು ಬಂದಿದೆ, ಎಲ್ಲಿ ಬೇಕೋ ಅಷ್ಟು ಹೊಡ್ಕೊಳ್ರಿ ಅಂತ. ಪುಟ್ಟ ದೇವರ ಪೆಟ್ಟಿಗೆ ಇದ್ದಾಗ ದೇವರಿಗೆ ನೀವು ಗಂಧ ಹಚ್ಚಿಕೊಳ್ಳೋ ಅಂದರೆ ಕಣ್ಣಿಲಿ ಕೃಷ್ಣಾಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವ ನಿನಗರ್ಪಿಸದೆ ಅಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು, ಚಿನ್ಮಯ ಚರಣಕ್ಕೆರಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯು ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲವೋ ಸ್ವಾಮಿ ತಿಮ್ಮಪ್ಪ ಸಲವೋ. ಬೆಳಗಿನ ಝಾವದಿ ಹರಿ ನಿನ್ನ ಧ್ಯಾನವ ಹಲುಬಿಕೊಳ್ಳದ ತಪ್ಪು, ಮಲಮೂತ್ರ ವಿಸರ್ಜಿಸಿ ಮೃತ್ತಿಕೆಯಲ್ಲಿ ಮಲಿನವ ತೊಳೆಯದ ತಪ್ಪು.
ತುಳಸಿಗೋ ವೃಂದಾವನ ಸೇವೆಗೆ ಆಲಸವ ಮಾಡಿದ ತಪ್ಪು, ನಳಿನ ಸಖೋದಯ ಗರ್ಗ್ಯವನೀಯದ ಕಲಿವ್ಯಾಸಂಗದ ತಪ್ಪು, ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು. ಇಷ್ಟೆಲ್ಲ ಹೇಳಿ ನೈವೋದ್ವಿಜಯ ಭವದುರತ್ತೆಯ ವೈತರಣ್ಯಾತ್, ಹಾಗಾದರೆ ನನ್ನೊಟ್ಟಿಗೆ ಬಾ, ಮೋಕ್ಷ ಕೊಟ್ಟೋಗೋಣ. ಸ್ವಾಮಿ ನಾ ಬರೋದಿಲ್ಲ. ಅಲ್ಲ ಮತ್ತು ಸಂಸಾರ ಏನು ಮಾಡೋದಿಲ್ಲ? ಇಲ್ಲ, ನನಗೆ ಭಯ ಇಲ್ಲ. ಏನು ಮಾಡಿದೆ? ಈ ಕುಡಿದವ್ರಿಗೆ ಯಾವ ಭಯ ಇರಲ್ಲ. ಮತ್ತೇರ್ಬಿಟ್ರೆ ನೀವೇನು ಹೇಳಿದ್ರ ಇಲ್ಲಿಂದ ಹೋಗ್ರೆ ನಂದೇ ಇದು, ನೀನೇ ಹೋಗು ಅಂತಾರೆ. ಆಮೇಲೆ ಅವರು ನಶೆ ಇಳಿದ ಮೇಲೆ ಅಂತಾರೆ, ರಾಯರೇ ನನಗೇನಾದರೂ ಹೇಳಿದ್ರ? ಎಷ್ಟು ವಿನಯ ಇರುತ್ತೋ ಅವ್ರಿಗೆ. ಆ ಕುಡಿದು ಬಿಟ್ಟಿದ್ದ ಅಂದರೆ ಏನೇನೇನೇನು ಹೇಳಿದ್ರು ಅವನು ಕುಡಿಯೋ ಸಂದರ್ಭದಲ್ಲಿ ತಲೆಯಲ್ಲಿ ಏನಿರತ್ತೋ ಅದೇ ಕೂತಿರತ್ತೆ. ಪ್ರಹ್ಲಾದರಾಜರಂದರು, ನಾನು ಚೆನ್ನಾಗಿ ಕುಡಿದು ಬಿಟ್ಟೀನಿ. ಏನು ಕುಡಿದೆಯೋ? ತ್ವತ್ತೀರ್ಥ ಗಾಯನ ಮಹಾಮೃತ ಮಗ್ನಚಿತ್ತ, ನಿನ್ನ ಮಹಿಮಾಮೃತವನ್ನು ನಾನು ಪಾನ ಮಾಡಿ ಈಗ ನನಗೆ ಯಾವ ಧಾರಡ್ಯ ಇದೆ ಅಂದರೆ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನುವ ಪೂರ್ಣ ವಿಶ್ವಾಸ ಇದೆ. ತ್ವತ್ತೀರ್ಥ ಗಾಯನ ಮಹಾಮೃತ ಮಗ್ನಚಿತ್ತ, ಮಗ್ನನಾಗಿದ್ದೇನೆ ಅದರಲ್ಲಿ. ಇಷ್ಟೆಲ್ಲ ಆದರೂ ನನಗೂ ಒಂದು ಕಾಡ್ತಾ ಇದೆ. ಯಾರನ್ನು ನೋಡಿ? ಈ ಜನನ್ನ ನೋಡಿ. ಕೇವಲ ಇಂದ್ರಿಯಗಳನ್ನು ತೃಪ್ತಿಪಡಿಸೋದೇ ಜೀವನದ ಗುರಿ ಅಂತ ಒದ್ದಾಡ್ತಾ ಇದ್ದಾರಲ್ಲ. ಪಾಪ ಅವನ್ನೆಲ್ಲ ನೋಡಿ ಬೇಸರ. ಅವ್ರನ್ನೆಲ್ಲ ಕಟ್ಕೊಂಡೇ ಬರ್ತೀನಪ್ಪ, ನಾನೊಬ್ಬನೇ ಬರೋದಿಲ್ಲ. ಇದು ಪ್ರಹ್ಲಾದರಾಜರ ದೊಡ್ಡಸ್ತಿಗೆ ಅಂದರೆ ನೇತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ. ಎಂಥ ತ್ಯಾಗರಿ! ಒಂದು ಎಲೆ ಒಂದೇ ಒಂದು ಉಳಿದಿದೆ ಅಂದರೆ ನಾವೆಲ್ಲರನ್ನೂ ಬಿಟ್ಟು ಊಟ ಮಾಡಿಕೊಂಡೇ ವಾಪಸ್ ಬರ್ತೀವಿ ಆಮೇಲೆ. ಅಂಥದ್ದು ಪ್ರಹ್ಲಾದರಾಜರು ಮೋಕ್ಷದಂತಹ ಫಲವನ್ನು ಇಲ್ಲ, ನಾ ಎಲ್ಲರನ್ನೂ ಕಟ್ಕೊಂಬರ್ಬೇಕು ಅನ್ನೋದಕ್ಕೆ ಮತ್ತೆ ವ್ಯಾಸರಾಜರಾಗಿ ಬಂದರು, ರಾಘವೇಂದ್ರರಾಗಿ ಬಂದರು. ಎಲ್ಲರನ್ನೂ ಕಟ್ಕೊಂಬರ್ತೀನರೋ, ಬನ್ರೋ ನರಸಿಂಹದೇವರ ಹತ್ರ ಹೋಗೋಣ ಅಂಥೇಳಿ ಆ ಮಾತನ್ನು ಆಡ್ತಾರೆ. ನೇತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾಣ್ಯಂ ತದಸ್ಯ ಶರಣಂ ಭ್ರಮತೋ ಅನುಪಶ್ಯೆ. ಇಲ್ಲೊಂದು ಮಾತಿದೆ, ಪ್ರಾಯೇಣ ದೇವ ಮುನಯ ಸ್ವವಿಮುಕ್ತಿ ಕಾಮಾಹ. ದೇವತೆಗಳು, ಮುನಿಗಳು, ಋಷಿಗಳೆಲ್ಲ ಇದ್ದಾರಲ್ಲ, ಅವರು ತಮ್ಮ ಸಾಧನೆ ಬಗ್ಗೆ ಗಮನ ಕೊಡ್ತಾರೆ. ಆದ್ದರಿಂದ ಜನದ ಕಣ್ಣಿಗೆ ಬೀಳಲ್ಲ, ಏಕಾಂತದಲ್ಲಿ ಎಲ್ಲೋ ಅರಣ್ಯದಲ್ಲಿರ್ತಾರೆ. ಜನಗಳಿಗೆ ಅವ್ರಿಗೆ ದರ್ಶನವೇ ಆಗದೆ ಇರೋದರಿಂದ ಜನ ಹಾಳಾಗಿ ಬಿಡ್ತಾರೆ. ನಾನು ಜನಗಳ ಮಧ್ಯೆ ಇದ್ದು ಕರ್ಕೊಂಬರ್ತೇನೆ ಅಂತ. ಹಾಗಾದರೆ ಋಷಿಮುನಿಗಳಕ್ಕಿಂತ ಪ್ರಹ್ಲಾದರಾಜರ ಕರುಣೇನೂ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡವರು ಅಂತಾಯ್ತಲ್ಲ. ಹಾಗೆ ತಿಳಿಬೇಡಿ ಎಂದರು ಆಚಾರ್ಯರು. ಪ್ರಾಯೇಣ ದೇವಮುನಯ ಆಶ್ರತೇಶು, ದೇವರ ಒಂದು ವ್ಯವಸ್ಥೆ ಇದೆ. ಯಾರು ನಿಮ್ಮನ್ನು ಆಶ್ರಯಿಸಿದ್ದಾರೆ ಅವರಿಗೆ ಕೃಪೆ ಮಾಡಬೇಕು ಅಂತ ಕೆಲವರನ್ನು ದೇವರು ಅಲಾಟ್ ಮಾಡಿದ್ದಾನೆ. ಆಶ್ರಿತೇಶು ಕೃಪಾಕಾರ್ಯ ವಿಶೇಷಾತ್ ತಾತ್ವಿಕೈಶ್ವರೈ. ತತ್ವಾಭಿಮಾನಿ ದೇವತೆಗಳು ಅಂತಿದಾರಲ್ಲ, ಅವರೆಲ್ಲ ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಬದುಕಿದ್ದೀವಿ. ಕಣ್ಣು ಕಾಣುತ್ತೆ, ಕಿವಿ ಕೇಳುತ್ತೆ, ಮೂಗುಗೆ ವಾಸನೆ ಗೊತ್ತಾಗತ್ತೆ, ನಾಲಿಗೆಗೆ ರುಚಿ ಗೊತ್ತಾಗತ್ತೆ, ಕಾಲಿಗೆ ನಿಲ್ಲುವ ತಾಕತ್ತಿದೆ, ಕೈಗೆ ಆಡಿಸುವ ತಾಕತ್ತಿದೆ. ಇದೆಲ್ಲ ಕ್ರೆಡಿಟ್ ಹೋಗೋದು ತತ್ವಾಭಿಮಾನಿ ದೇವತೆಗಳಿಗೆ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತೋ ಭವಂತ ಸರ್ವೈವಹಿ. ಒಬ್ಬ ತತ್ವಾಭಿಮಾನಿ ಕೈ ಕೊಟ್ಟ ಅಂದರೆ ಏನು ಮಾಡ್ತೀವಿ? ಆ ಇಂದ್ರಿಯ ಊನವೇ. ಅದಕ್ಕೆ ಏನು ಕಾಂಪನ್ಸೇಷನ್ನು? 10 ಕೋಟಿ ಕೊಟ್ಟರು ನಿನ್ನ ಕಿವಿ ಕೇಳಿಸಲ್ಲ ಅಂದರೆ ಅಷ್ಟೇ ಕೇಳಲ್ಲ ಅಂತಾನೆ. ನೀನು ಆ ಕಿವಿಯಿಂದ ವಾರ್ತೆಯನ್ನು ಕೇಳಲಿಕ್ಕಾಗಲ್ಲ, ಕಣ್ಣು ಕುರುಡಾಯಿತು ಅಂದರೆ ನೋಡಲಿಕ್ಕಾಗಲ್ಲ, ನಾಲಿಗೆ ರುಚಿ ಹೋಯಿತು ಅಂದರೆ ಗೊತ್ತಾಗೋದಿಲ್ಲ. ಅದಕ್ಕೆ ಆಚಾರ್ಯರಂದರು, ತತ್ವಾಭಿಮಾನಿ ದೇವತೆಗಳಿಗೆ ದೇವರು ಹೇಳಿದ್ದಾನೆ ಎಲ್ಲರ ಮೇಲೆ ಅನುಗ್ರಹ ಮಾಡಿ. ಅವನು ಹರಿ ಸರ್ವೋತ್ತಮ ಅಂತಾನೋ ಬಿಡ್ತಾನೋ, ಅವನ ಸಾಧನೆ ಅವನು ಮಾಡಿಕೊಳ್ಳಿ. ಮುನಿಭಿಶ್ಚ ತಥಾ ಕೈಶ್ಚಿತೆ, ಕೆಲವು ಋಷಿಗಳಿಗೂ ಹಾಗೊಂದು ಹೇಳಿದಾನಂತೆ. ಕೆಲವರಿಗೆ ಮಾತ್ರ ನೀವೆಲ್ಲರಿಗೂ ಅನುಗ್ರಹ ಮಾಡಿ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಆ ಕ್ಯಾಟಗರಿಯಲ್ಲಿ ಬರೋರು ಇವರು ಒಬ್ಬರು. ಆದ್ದರಿಂದ ಈ ಮಾತಾಡಿದ್ರೆ ವಿನಃ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಅನ್ನೋದು ತುಂಬ ದೊಡ್ಡದು ಅಂತ ಈ ಚಿಂತನೆಯನ್ನು ಮಾಡಿ ಅಂತ. ಇಷ್ಟೆಲ್ಲ ಆಡಿ ಈ ಸಂಸಾರದಲ್ಲಿ ಸುಖನೇ ಇಲ್ವಾ? ಇದೆ. ತಿನ್ನೋದು, ಉಣ್ಣೋದು, ಸ್ತ್ರೀ ಸಂಗಾದಿಗಳಲ್ಲಿ ಸುಖ ಇದೆ. ಆದರೆ ಅದು ಎಂಥ ಸುಖ ಅಂದರೆ ಕಜ್ಜಿ ಮೇಲಿನ ತುರುಕೆ ಅಂದರು. ಇದು ಎಲ್ಲ ವಾಸಿಯಾಗಿರತ್ತೆ. ಇನ್ನೊಂದು ವಾರ ಸುಮ್ಮನೆ ಬಿಟ್ಟರೆ ಹಾಯ್ ಅಂತಿರತ್ತೆ. ರಾತ್ರಿ ಪರ ತುರಿಸ್ಕೊಂಬಿಡ್ಬೇಕ್ರಿ. ತುರಿಸ್ಕೊಂಬಿಟ್ರೆ ಮತ್ತೆ ಬ್ಯಾಂಡೇಜ್ ಹಾಕಿ ಇನ್ನೊಂದು ವಾರ, ಇನ್ನೊಂದು 6 ತಿಂಗಳು ಮತ್ತಿದೆ ಅಂದರು. ಮತ್ತೆ ಅದು ಅದೇ ಬಂತು, ಮತ್ತೆ ತುರಿಸ್ಕೊಂಬಿಟ್ಟ. ಯನ್ಮೈಥುನಾದಿ ಗ್ರಹಮೇದಿ ಸುಖಂ ಹಿ ತುಚ್ಛಂ ಕಂಡೂಯನೇನ ಕರೆಯೋರಿವ ದುಃಖಂ. ತುರುಕೆಯನ್ನು ತುರಿಸಿಕೊಂಡು ತಾತ್ಕಾಲಿಕವಾಗಿ ಆನಂದ ಪಡುವಂತೆ ಈ ವೈಷಯಿಕ ಸುಖಗಳು. ಧೀರನಾದವನು ತುರಿಸ್ಕೋಮಲ್ಲ, ಅಂದರೆ ಧೀರನಾದವನು ಈ ವಿಷಯ ಸುಖಗಳನ್ನೇ ಬಿಡ್ತಾನೆ. ನಾವೆಲ್ಲರೂ ಅದರಲ್ಲೇ ಬಿದ್ದು ತುರಿಸ್ಕೊಂಡು ಮತ್ತೆ ಚಟ.
ಮತ್ತೆ ಅನ್ನೋದು ತಿನ್ನೋದು ಆಡಿಸ್ಕೊಂಬೋದು ಬೈಕೊಂಬೋದು. ಆಯಿತು ರೀ, ಮುಂದಿನ ವರ್ಷ ವ್ರತ ಮಾಡೇ ಬಿಡ್ತೀನಿ. ಯಾವಾಗಿಂದ ಹೇಳ್ತಾ ಇದ್ದೀನಿ ನೀನು? ನನಗೀಗ 90 ವರ್ಷ, ನಾನು 11ನೇ ವರ್ಷದಿಂದ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ಅಂದರೆ ಮುಂದಿನ ಜನ್ಮಕ್ಕೆ ಮಾಡಬೇಕು ನೀನು ಅಷ್ಟೇ. ಹೀಗಾಗಿ ನಾವು ಪೋಸ್ಟ್ಪೋನ್ ಮಾಡಿಕೊಂಡೇ ಬರ್ತಾ ಇರ್ತೀವಿ. ಹಾಗಾಗಿ ಭಗವಂತ ನನ್ನನ್ನು ಉದ್ಧಾರ ಮಾಡು. ಒಂದೇ ಒಂದು ಕಡೆಯಲ್ಲಿ ಕೇಳೋದೇನೆ, ತತ್ವೇ ಮನೋದರ್ಶನೇ ದೃಕ್, ನಿನ್ನಲ್ಲಿ ನನಗೆ ಮನಸ್ಸು, ನಿನ್ನನ್ನು ನೋಡೋದರಲ್ಲಿ ನನ್ನ ಕಣ್ಣುಗಳು, ಸ್ತುತೌ ವಾಕ್, ಮಾತು ಆಡೋದಾದರೆ ನಿನ್ನನ್ನು ಸ್ತೋತ್ರ ಮಾಡಲಿ, ಕರ್ಮಣಿಖ್ಯಪಿಕರೋ ಶ್ರವಣಂ ಕಥಾಯ, ನಿನ್ನ ಸೇವೆಗಾಗಿ ಕೈಗಳು, ನಿನ್ನ ಕಥೆಗಳನ್ನು ಕೇಳೋದಕ್ಕೆ ಕಿವಿ, ಇಷ್ಟನ್ನು ಕೊಡು, ನಾನು ಉದ್ಧಾರ ಆಗ್ತೇನೆ ಅಂದಾಗ ಪ್ರಹ್ಲಾದರಾಜರು ಕೇಳಿದಾಗ ದೇವರಂದ, ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂತೆ ಅಸುರೋತ್ತಮ. ಇದು ನರಸಿಂಹದೇವರ ಮಾತು. ನಿನ್ನ ಸ್ತೋತ್ರ ನನಗೆ ಪ್ರೀತಿ ತಂದಿದೆ, ಏನಾದರೂ ಕೇಳ್ಕೊ. ವರದೋಹಂ ಅನುಪ್ರಾಪ್ತ ವರಂ ವೃಣೀಶ್ವ ಅಭಿಮತಂ, ನೀನು ಏನು ಕೇಳ್ತೀಯೋ ನಾ ಕೊಡ್ತೇನೆ ಅಂದಾಗ ಪ್ರಹ್ಲಾದರಾಜರಂದರು, ದಯಮಾಡಿ ಹಾಗೆ ಮಾಡಬೇಡ, ನಾನು ಮಾಮ ಪ್ರಲೋಭಯೋತ್ಪತ್ಯ ಆಸಕ್ತಂ ಕಾಮೇಶು ತೈರ್ವರೈಹಿ, ಸಹಜವಾಗಿ ನಮಗೆ ಬೇಕು 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 ಅನ್ನೋ ಬಯಕೆ ಇರುತ್ತೆ. ನೀನು ಕೊಡ್ತೇನೆ ಅಂದರೆ ಇನ್ನೂ ಬೇಕು ಅಂತೀವಿ. ತೂಕುಡ್ಸೋರ್ಗೆ ಹಾಸಿಗೆ ಹಾಸ್ಕೊಟ್ಟಾಗತ್ತೆ. ನಾನು ವ್ಯಾಪಾರಿನೂ ಅಲ್ಲ, ವ್ಯಾಪಾರದ ದೃಷ್ಟಿನೂ ಇಲ್ಲ. ಸ್ತೋತ್ರದ ರೈಟ್ಸನ್ನು ನಿನಗೆ ಕೊಟ್ಟು ನಿನ್ನಿಂದ ವರ ತೆಗೆದುಕೊಂಡೆ ಅಂದರೆ ಎಷ್ಟು ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕೆ. ಅವನು ವ್ಯಾಪಾರಿ ಅಂತಾದ. ಸವೈ ಸ್ವಾಮಿ ಸವೈ ಭೃತ್ಯ ಗುಣಲಬ್ಧೋ ನಕಾಮುಕೋ. ದೇವರ ಗುಣಗಳನ್ನು ನೋಡಿ ದೇವರ ಉಪಕಾರವನ್ನು ನೆನೆದು ಸಹಜವಾಗಿ ಬಾಗ್ತಾನಲ್ಲ, ಅವನು ಭಕ್ತ. ಹಾಗೆ ನನ್ನನ್ನು ನೀನು ಅನುಗ್ರಹಿಸಪ್ಪ. ಆದರೂ ದೊಡ್ಡವರು ಕೊಡ್ತೀನಿ ಎಂದಾಗ ತಲೆ ಹರಟೆ ಮಾಡಬಾರ್ದಲ್ಲ. ಒಂದೇ ಒಂದು ಕೇಳ್ತೀನಿ. ಏನು ಕೇಳು ಅಂದು? ಏನಿಲ್ಲ, ನನ್ನ ಜೀವನದಲ್ಲಿ ಯಾರನ್ನು ನಾನು ದೇಹಿ ಅಂತ ಬೇಡಿರಬಾರ್ದು. ಸಿರಿತನವೋ ಬಡತನವೋ ಗಂಜಿಯೋ ಗೊಡಸಾರೋ ಮೃಷ್ಟಾನ್ನವೋ ನನ್ನ ಮನೆಯಲ್ಲಿ ಊಟ ಮಾಡಿ ನೆಮ್ಮದಿಯಿಂದ ಇರುವ ಬುದ್ಧಿಯನ್ನು ನನಗೆ ಕೊಟ್ಟುಬಿಡು. ಎಂಥ ಮಾತರಿ! ಯದಿ ರಾಶೀಶ ಮೇ ಕಾಮಾನ್ ವರಾನ್ಮೇ ವರದರ್ಶಭ ಕಾಮಾನಾಂ ಹೃದಯ ಅಸಂರೋಹಂ. ನನ್ನ ಹೃದಯದಲ್ಲಿ ಬಯಕೆಯ ಗಿಡ ಬೆಳೆಯೋದು ಬೇಡ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಇದನ್ನೇ ನಮ್ಮ ಗೋಪಾಲದಾಸರಂತಾರೆ, ಬೇಡುವೇನು ನಾನೊಂದ ಬೇಡತಕ್ಕದ್ದು ದೇವ ನೀಡೆನೆಂಬುದ ನಿನ್ನ ಮನದೊಳಿತೆ. ಮೂಡಲಾದ್ರೀಶ ಗೋಪಾಲ ವಿಠ್ಠಲರೇಯ ಬೇಡದಂತೆ ಪರರ ಮಾಡಯ್ಯ ಹರಿಯೇ. ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಪದಾರ್ಥ ಜಿಖ್ವಾ ಚಾಪಲ್ಯ ಆನಂದವನ್ನು ಕೊಡಬಹುದಾದರೆ ತೃಪ್ತಿ ಇದ್ದವನಿಗೆ ಅವನ ಗಂಜಿ ಗೊಡಸಾರೆ ಆನಂದವನ್ನು ಕೊಡುತ್ತಂತೆ. ಇನ್ನೊಬ್ಬನನ್ನು ನೋಡಿ ಬೇಸರ ಪಡಬೇಡ, ಅವನಿಗೆ ಅಷ್ಟಿದೆ ಇಷ್ಟಿದೆ ಅಂತ. ನನಗೆ ದೇವರು ಕೊಟ್ಟದ್ದು ಸಾಕು, ಸಾಧನೆಯನ್ನು ಮಾಡಿಸ್ಲಿ ಅಂತ. ತುಂಬ ಸಂತೋಷ. ಇನ್ನೇನಾದರೂ ಕೇಳು ಅಂದ ನರಸಿಂಹ. ಆಗ ಇನ್ನೊಂದು ಕೇಳಿದ್ರು, ಏನೇ ಆದರೂ ನಮ್ಮಪ್ಪ ಅಯೋಗ್ಯನಾದರೂ ನನಗಂತೂ ಅಪ್ಪ ಅಲ್ವಾ, ಜನ್ಮ ಕೊಟ್ಟಿಯಾನೆ, ನಿನ್ನ ದರ್ಶನಕ್ಕೆ ಅವನೂ ಕಾರಣ ಅಲ್ಲ, ನಮ್ಮಪ್ಪನ್ನ ಏನಾದರೂ ಮಾಡಿ ಉದ್ಧಾರ ಮಾಡಿಬಿಡೋ. ಅದಕ್ಕೆ ದೇವರು ಹೇಳಿದ್ದೇನು ಗೊತ್ತಾ, ನಿನ್ನಂಥ ಮಗ ಹುಟ್ಟಿದ ಮೇಲೆ ನಿಮ್ಮಪ್ಪ ಹಾಳಾಗ್ತಾನೆ ಅನ್ಕೊಂಡು ಹೇಗೆ? ನಿಮ್ಮಪ್ಪ ಅಷ್ಟೇ ಅಲ್ಲ, ತ್ರಿಸಪ್ತಭಿಪ್ರಿತಾಪೂತಾಹ, ಒಬ್ಬನ ವಂಶದಲ್ಲಿ ಯೋಗ್ಯ ಬಂದು ಅವರ ಪಿತೃದೇವತೆಗಳ ಕಾರ್ಯ ಮಾಡಿದರೆ ಅವನ 21 ತಲೆ ಉದ್ಧಾರ ಆಗುತ್ತೆ. ಕುಲದವರೆಲ್ಲ ಆನಂದ ಪಡ್ತಾರಂತೆ, ಯೋಗ್ಯ ಹುಟ್ಟಿಯಾನೆ, ಶ್ರಾದ್ದಾದಿಗಳನ್ನು ಮಾಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ಇನ್ನು ಪ್ರಹ್ಲಾದರಾಜರದ್ದು ಕೇಳಬೇಕಾ? 21 ತಲೆ. ಆಚಾರ್ಯರಂದರು 21 ತಲೆ ಪ್ರಹ್ಲಾದರಾಜರನ್ನು ಹಿಡಿದ್ರೆ ಇಲ್ಲ. ಪ್ರಹ್ಲಾದರಾಜರು ಹಿರಣ್ಯಕಶ್ಯಪ, ಅವರಪ್ಪ ಕಶ್ಯಪರು, ಅವರಪ್ಪ ಮರೀಚಿ, 4. ಅದ ನಂತರದಲ್ಲಿ ಇರೋದು ಬ್ರಹ್ಮದೇವರು, ಆಮೇಲೆ ನಾರಾಯಣ. ಏನು ಇವನ್ನೆಲ್ಲ ಉದ್ಧಾರ ಏನಾಗೋದು? ಅವರೆಲ್ಲ ಉದ್ಧತಾರೆ, ಉದ್ಧಾರವೇ ಬ್ರಹ್ಮದೇವರೇನವರು, ಜೀವೋತ್ತಮರು. ಹಾಗಾದರೆ ಏನು? ಜನ್ಮಾಂತರ ಪಿತೃಗಳು. ನೀನು ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ಆ ತಂದೆ ಉದ್ಧಾರ ಆಗಲಿ ಅಂತ ಈಗೇ ವರ ಕೊಟ್ಕೊಂಡು ಏನು ಕಾಂಪನ್ಸೇಟ್ರಿ ಆಫ್ ಇದ್ದಾಗ ಯಾವಾಗ ಬೇಕಾದ್ರೆ ಅಪ್ಲೈ ಮಾಡಿಕೊಳ್ಳಿ ಅಂತ ಇಷ್ಟು ಅನುಗ್ರಹವನ್ನು ಮಾಡಿ ದೇವರು ವಿಶೇಷ ಆ ಪ್ರಹ್ಲಾದರಾಜರ ಮೇಲೆ ಕರುಣೆಯನ್ನು ತೋರಿಸ್ಯಾನೆ. ಆ ಒಂದು ಸಪ್ತಮ ಸ್ಕಂದದ ಭಾಗವತದ ಪ್ರವಚನದ ಮಂಗಲ ವಿಶೇಷವಾಗಿ ತಾಯಿಯ ಪ್ರೀತಿಗಾಗಿ ತಾಯಿಯ ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದಿರಿ. ಅವರು ಪಿತೃದೇವತೆಗಳು ಪ್ರೀತರಾದರೆ ಬೇಡಿದ್ದನ್ನೆಲ್ಲ ಕೊಡ್ತಾರೆ.
ಮತ್ತು ಎಲ್ಲಕ್ಕಿಂತ ಯಾವುದು ನಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ, ಆರೋಗ್ಯ, ಆಯುಷ್ಯ, ನೆಮ್ಮದಿ, ಶಾಂತಿ, ಇವುಗಳನ್ನು ಕೊಡ್ತಾರೆ. ಯು ಕಾಂಟ್ ಪರ್ಚೇಸ್, ಇದನ್ನೆಲ್ಲ ನೀವು ಹಣ ಕೊಟ್ಟು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ, ಅದನ್ನು ಕೊಡ್ತಾರೆ. ಪಿತೃದೇವತೆಗಳ ಆರಾಧನೆ, ಧಾರ್ಮಿಕ ಕ್ರಿಯೆಗಳು ಅದನ್ನು ಮಾಡಿದಿರಿ. ವಿಶೇಷವಾಗಿ ಇಲ್ಲಿ ಸನ್ನಿಹಿತನಾದ ಶ್ರೀನಿವಾಸ, ವೃಂದಾವನದಲ್ಲಿ ಸನ್ನಿಹಿತರಾದ ವ್ಯಾಸರಾಜಾದಿ ಪ್ರಭೃತಿಗಳು ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಒಂದೆರಡು ವಾಕ್ಕುಸುಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲೆಲ್ಲೋ ಅವರು ಹಚ್ಚಿದ್ರೆ ಮುಂದೆ ಇದೆಯಾ? ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸ್ವಾಮಿ ವಿಜೇಂದ್ರ ಅವ್ರಿಗೆ ಅದನ್ನು ಆಫ್ ಮಾಡು ಅನ್ಬೇಕಾಗಿತ್ತು. ಇದು ಸರಿ, ಇದೆಯಲ್ಲಪ್ಪ ವಿಡಿಯೋ. ಬರ್ತಾರೆ ಬಂದರು ಇರಲಿ. ಪಾಪ ನಿಮಗೆ ತೊಂದರೆ ಆಯಿತು, ಶ್ರಾದ್ದ ಮಾಡಿಸ್ಬೇಕು. ಕ್ಲೋಸ್ ಮಾಡಬೇಕು. ಅವರು ವಿಜೇಂದ್ರ